ದಿನ 29 ಬೆಳಗ್ಗೆ 9:40. ಬೆಳಗ್ಗೆ 10:10. ಯಾವ ಚೇರ್ಮನ್? ನಾನು ಕಾಲೇಜ್ ಚೇರ್ಮನು. ಚೇರ್ಮನ್ ಪ್ರಿನ್ಸಿಪಾಲ್ ಬೇಡ, ಚೆನ್ನಾಗಿರಲ್ಲ ಚೇರ್ಮನ್ ಹತ್ರ. ಅಣ್ಣ ಬೇಡ ಬೇಡ, ರಾಶಿ 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 ನನ್ ಸೀರಿಯಸ್ ಈರಣ್ಣ ಒಂದ್ ನಿಮಿಷ ಇರೋಣ. ಪಿಟಿ ಬೀಳ ನೀರೊಳಕ್ಕೆ ಬೇಡ ಬೇಡ ಅಣ್ಣ ಬೇಡ, ಎತ್ಕೊಂಡು ಹೋಗ್ಲೋ ಬರ್ತೀಯ? ಎತ್ಕೊಂಡು ಹೋಗ್ತೀಯ ಬರ್ತೀಯ? ಹಿಡ್ಕೊ ಬನ್ನಿ. ಸುಮಾರು ಸರ್ ಅಣ್ಣ ಬೇಡ ಪ್ಲೀಸ್. ಪಿಟಿ 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 ಹೋಗಲ್ಲ. ಕೊಡು ಅವ್ರಿಗೆ, ಕೊಡು ಅವ್ರಿಗೆ, ಕೊಡು ಅವ್ರಿಗೆ. ಪಿಟಿ ಬೇಡ ಅದನ್ನ ಐತದಲ್ಲ. ಪಿಟಿ ಪಿಟಿ ಪ್ಲೀಸ್ ಪ್ಲೀಸ್. ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ರಘು ಬರ್ದಿಟ್ಕೋ ಮಗ. ಸೂಪರ್ ರಘೋಣ. ನೋಡೋಣ ಅದ್ ಏನ್ ಮಾಡ್ತೀಯ. 5 ನಿಮಿಷ ಜಾಸ್ತಿ ಎಷ್ಟಿದ್ರು. ಬೆಳಗ್ಗೆ 10:55. ನಿದ್ದೆ ಆಯ್ತಾ? ಪ್ರಿನ್ಸಿಪಲ್ ಇದ್ಯಾಕೆ ನಿನ್ ಚೇಂಬರ್ ಎಲ್ಲಿ ಇರೋದು? ನೀನ್ ಎಲ್ಲಿ ಕೂತಿರೋದು? ಒಳಗಡೆ ಟೇಬಲ್ ಹಾಕಿಲ್ವ? 2 ಚೇರ್ ಹಾಕ್ಬಿಟ್ಟು ಹಿಂಗೇನಾರ ಮಾಡಿದ್ರೆ ಕೆಲಸದಿಂದ ತೆಗೆದು ಹೋಗಿತೀನಿ. ಮಾತಾಡ್ಬೇಕು ಪ್ರಿನ್ಸಿಪಲ್ ಅಂದ್ರೆ. ಬೈಲೆ ಅವ್ನು ಲೆಟರ್ ಟೈಪ್ ಮಾಡೋ, ಡಿಸ್ಮಿಸ್ ಲೆಟ್ರಾ. ಇದೇ ಪ್ರಾಬ್ಲಮ್. ಪಿ ಟಿ ಮಾಸ್ಟ್ರೆ ಡಿಸ್ಮಿಸ್ ಲೆಟರ್ ಟೈಪ್ ಮಾಡಿ ಹೇಳ್ತೀನಿ, ತೆಗೆದು ಕೊಟ್ಟು ಕಳಿಸ್ತೀನಿ. ಅವಾಗಿಂದ ಹೆಂಗೋಲಿ ನಾನು ಬಾಣಲ್ಲಿ ಕೂತ್ಕೊಳ್ಳಂತ 4 ಸಲ ಹೇಳವನಿ. ಹೆಂಗೋಲಿ ಆಮೇಲೆ ಸೋಫಾ ಇತ್ತು, ದೊಡ್ಡ ಜಾಗ. ನಿನ್ನಂತವ್ರು 4 ಜನ ಕೂರಿಸ್ಬೋದು ಇಲ್ಲಿ. ಮಾತಾಡ್ಸಕ್ಕೆ ಬಂದಿದ್ದು ಅದು. ನೀನೇನ್ ಗೊತ್ತಾ, ಬಂದೇಟ್ಕೆ ಹೋಗ್ಬೇಕು ಅಶ್ವಿನಿ ಅವರೇ ಅಂತ. ನೀನು ಹೆಂಗೋಲಿ ಆ ತರ ಎಲ್ಲ ಯೋಚನೆ ಮಾಡಿಲ್ಲಪ್ಪ ನಾನು. ಬೇಡ, ಒಂದ್ ಮನೆ ಬಂದ್ಬಿಡುತ್ತೆ, ಒಂದ್ 5 ನಿಮಿಷ ಬಿಟ್ಟು ಹೋಗುವ. ಮಾಡಕ್ಕಾಗಲ್ಲ. ಬೆಳಗ್ಗೆಯಿಂದ ಎಲ್ಲ ಇಲ್ಲೇ ಕೂತಿದ್ವಿ. ಆಮೇಲೆ ನಿಧಾನಕ್ಕೆ ಮೆತ್ಕೆ ಕಳ್ಬೇಕು ಹೋದಂಗ್ ಹೋದ. ಯಾರಿಗೂ ಡೌಟ್ ಬತ್ತೇ ಇಲ್ಲ. ನಾವೆಲ್ಲ ಅಬ್ಸರ್ವ್ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೀ ಸ್ಟ್ರಿಕ್ಟ್ ಆಗಿರೋ ಪ್ರಿನ್ಸಿಪಲ್. ಎಲ್ಲ ಮಾತಾಡ್ಸ್ಬೇಕು. ಸ್ಟೂಡೆಂಟ್ಗಳ ಹತ್ರ ಯಾವಾಗ್ಲೂ ಅವ್ರು ಹಂಗೆ ಇರ್ತಾರೆ. ತರ್ಲೆ ಸ್ಟೂಡೆಂಟ್ ತರ್ಲೆ ಚೇರ್ಮನ್ ಗಳು ಇರ್ತಾರಲ್ಲ, ಅವ್ರ ಹತ್ರ ಹೆಂಗಿರ್ಬೇಕು ಹಂಗಿರ್ತಾರೆ. ಅವನೇ ಅಂತ ಸ್ವಯಂ ಘೋಷಿತ ವೈಸ್ ಪ್ರೆಸಿಡೆಂಟ್ ಚೇರ್ಮನ್. ಈಗೇನ್ ಮೀಸೆ ಬೇಕಾ? ಬರ್ತದೆ ಇರು, ಮೀಸೆನು ಬುಡ್ಸ್ಕೊಬತ್ತೀನಿ, ತಲೆ ಕೆಡ್ಸ್ಕೊಬರ. ಬೆಳಗ್ಗೆ 11:05. ಸೊ ಬಹುಶಃ ನಾನು ಏನು ಆಟ ಆಡ್ತಾ ಇದ್ದೀನಿ ಇದು ಅದಕ್ಕೆ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಈ ಮನೆಯಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ನನಗನ್ಸುತ್ತೆ. ಇಲ್ಲಿ ಕೆಲವರು ಮುಖವಾಡ ಹಾಕ್ಕೊಂಡು ಬೆಳಿಗ್ಗೆ ಒಂದು ರೀತಿ, ರಾತ್ರಿ ಒಂದು ರೀತಿ, ಬೆಳಿಗ್ಗೆ ಜಗಳ ಆಡಿ, ರಾತ್ರಿ ಆಡಿ, ವಾರ ಇಡೀ ಚೆನ್ನಾಗಿದ್ದು ವೀಕೆಂಡಲ್ಲಿ ಬೆನ್ನಿಗೆ ಚುರಿ ಹಾಕಿ ಇಂಥ ಆಟ ಆಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಇಂಥ ಆಟ ಆಡಿ ಒಳ್ಳೆ ಆಟ ಆಡ್ತಾ ಇದ್ದೀರಾ ಅಂತ ಅನ್ನಿಸ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ. ಇದನ್ನು ಹೇಳ್ಕೋಬೇಕಿತ್ತು, ಹೇಳಿದ್ದೀನಿ. ಇದನ್ನು ನಾನು ವಾಪಸ್ ಹೋಗಿ ಕ್ಯಾಪ್ಟನ್ಗೆ ಕೊಡ್ತಾ ಇದ್ದೀನಿ. ಬಹುಶಃ
ಈ ಮನೆಯಲ್ಲಿ ಇನ್ನೂ ನನಗಿಂತ ಉತ್ತಮರಿದ್ದರೆ ಇದು ಅವ್ರಿಗೆ ಸೇರಲಿ. ಥ್ಯಾಂಕ್ ಯು. ಏಕೆ ನಮಗಿಂತ ಯಾರಾದರೂ ಉತ್ತಮರಿದ್ದರೆ ಇದು ಅವ್ರಿಗೆ ಸೇರಲಿ ಸರ್. ಏನಕ್ಕೆ ಏನಾಯ್ತು ನಿಮ್ಗೆ ನೆನ್ನೆಯಿಂದ? ಬನ್ನಿ ಇಲ್ಲಿ, ನಾವು ಮಾತಾಡ್ಬೇಕು ನಿಮ್ಮ ಜೊತೆ. ಬನ್ನಿ ಆಮೇಲೆ ಒಂದು 5 ನಿಮಿಷ ಇಟ್ಕೊಳ್ಳಿ ಇದನ್ನ. ಹಂಗೆಲ್ಲ ಮಾಡಬಾರ್ದು, ಇಟ್ಕೊಳ್ಳಿ. ಬೇಡ ಸರ್. ಇಲ್ಲ ಸರ್, ನಾನು ಇಟ್ಕೊಳ್ತೀನಿ. ಉತ್ತಮರಿದ್ದಾರೆ ಅವ್ರಿಗೆ ಕೊಡಿ ಕೊಡಿ. ಮಧ್ಯಾಹ್ನ 12:10. ಯಾರೇ ನೀನು ಸುಂದರ ಚೆಲುವೆ ಅಪ್ಪನ ಜೊತೆ ಬರುತ್ತಿರುವೆ, ಕಲ್ಲರು ಮಿಟ್ಟಿ ತೊಟ್ಟಿ ಅಪ್ಪನ ಕರ್ಕೊಂಡು ಬಂದಿರುವೆ. ಮಗಳ ಹೆಸರು ಇಲ್ಲ ಇಲ್ಲ ಇಲ್ಲ, ನಾನು ಮತ್ತೆ ನಮ್ಮ ಹುಡುಗಿ ಇಬ್ರು ಸೇರ್ಕೊತಾ ಇದ್ದೇವೆ ಸರ್. ಇಲ್ಲ ನಂಬಕ್ಕಾಗಲ್ಲ. ತಲೆಗೆ ಡೈ ಮಾಡ್ಕೊಂಡ್ ಬಂದಿರೋದು ನಮ್ಗೆ. ನೀನು ರಿಸೆಪ್ಷನಿಸ್ಟ್ ಆಗಿನಿ? ಇಲ್ಲ, ಪ್ರಿನ್ಸಿಪಲ್ ಸರ್. ಇದು ನೀವು ರಿಟೈರ್ಡ್ ಆಗಿದ್ರೆ ಬೆಲ್ ಹೊಡಿತಿದ್ರಲ್ವಾ, ನಂಗೆ ಗೊತ್ತಾಯ್ತು. ಹೋಗಪ್ಪ ಸರ್, ನಮ್ಮ ಹುಡುಗಿಯ ನೋಡ್ಬೇಡಿ. ಅಯ್ಯೋ, ನಮ್ಮ ಕೈ ಹಿಡಿಬಿಡಿ. ಹುಡುಗಿ ಎಲ್ಲ ಪರಿಚಯ ಮಾಡ್ಕೊಂತ ಬೇಡಿ. ಅವ್ರ ಹೆಸರು ನಮ್ಮ ಅಪ್ಪನ ಚಂದ್ರಪ್ರಭಾ. ಹಾಯ್ ಚಂದ್ರಪ್ರಭಾ ಅವರೇ. ನಮಸ್ತೆ. ನಮ್ಮಪ್ಪ ನೀನಾರು ಮುಟ್ತಾ ಇಲ್ಲ, ನಮ್ಮ ಹುಡುಗಿ ಮುಟ್ಬೇಡಿ. ಮಧ್ಯಾಹ್ನ 12:30. ಒಂದು ಲವ್ ಫೀಲಿಂಗ್ ಸಾಂಗ್. ಮಧ್ಯಾಹ್ನ 1:25. ಶುಭ ಮಧ್ಯಾಹ್ನ. ಅಚ್ಚುಮೆಚ್ಚಿನ ಮನೆಯ ಸದಸ್ಯರೇ, ಬೇಬಿ ಕಾಲೇಜ್ನಲ್ಲಿ ನಿಮಗೆಲ್ಲ ಸ್ವಾಗತ. ನಿಮ್ಮ ಜೀವನದ ಒಂದು ಗೋಲ್ಡನ್ ಪೀರಿಯಡ್ಗೆ ಮತ್ತೆ ನೀವೆಲ್ಲರೂ ಹಿಂದಿರುಗಲಿದ್ದೀರಿ. ನಿಮ್ಮ ಟೀನೇಜ್ ಕಾಲದ ತಂಟೆ ತರಲೆಗಳು, ನವ ಯೌವನದ ಮೊಟ್ಟ ಮೊದಲ ಪ್ರೇಮ ಕಥೆಗಳು ಹಾಗೂ ಬಿಸಿ ರಕ್ತದ ದ್ವೇಷ ಶತ್ರುತ್ವಗಳನ್ನು ನೆನೆದು ಇಲ್ಲಿ ಮರುಜೀವಿಸಲು ತಯಾರಾಗಿ. ಈ ವಾರವಿಡೀ ಬಿಗ್ ಬಾಸ್ ಮನೆ ಬೇಬಿ ಕಾಲೇಜ್ ಕ್ಯಾಂಪಸ್ ಆಗಿರಲಿದೆ. ಮನೆಯ ಸದಸ್ಯರೆಲ್ಲ ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು. ಅಂತೆಯೇ ಬಿಬಿ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳ 2 ಗುಂಪುಗಳಿವೆ. 2 ಗುಂಪುಗಳಿಗೆ ಒಬ್ಬರನ್ನೊಬ್ಬರು ಕಂಡರೆ ಸಹಿಸಲಾಗದಷ್ಟು ದ್ವೇಷ, ಹಗೆತನ ಇದೆ. ಪ್ರತಿ ವಿಚಾರದಲ್ಲೂ ಇವರ ನಡುವೆ ಪೈಪೋಟಿ ನಡೆಯುತ್ತಲೇ ಇರುತ್ತೆ. ಇನ್ನು ಮನೆಯ ಕ್ಯಾಪ್ಟನ್ ರಘು, ಈ ಕಾಲೇಜ್ನ ಕಟ್ಟುನಿಟ್ಟಾದ ಪ್ರಿನ್ಸಿಪಾಲ್. ತಮ್ಮ ಶಿಸ್ತುಬದ್ಧ ನಿರ್ವಹಣೆಯಿಂದ ಈ 2 ಗುಂಪುಗಳನ್ನು ಹದ್ದು ಮೀರದಂತೆ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಅಂತಿಮ ಗುರಿಯತ್ತ ಮಾರ್ಗದರ್ಶನ ನೀಡುತ್ತಾರೆ ಪ್ರಿನ್ಸಿಪಾಲ್ ರಘು.
ಥ್ಯಾಂಕ್ ಯು ಪ್ರಿನ್ಸಿ. ಆ ಅಂತಿಮ ಗುರಿಯೇ ಸ್ಟೂಡೆಂಟ್ ಆಫ್ ದ ವೀಕ್. ಗೊತ್ತಾಯ್ತಾ? BB ಕಾಲೇಜ್ನ ಸರಣಿ ಟಾಸ್ಕ್ಗಳಲ್ಲಿ ಗೆದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಆಗುವ ಸದಸ್ಯರು ಕಡೆಗೆ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಲು ಅರ್ಹತೆ ಪಡೆಯುತ್ತಾರೆ. ಮಧ್ಯಾಹ್ನ 1:30. ಬಿಗ್ ಬಾಸ್ ಕಾಲೇಜಿನಲ್ಲಿ 2 ಪರಸ್ಪರ ವಿರೋಧಿ ತಂಡಗಳಿವೆ. ಆ 2 ತಂಡಗಳನ್ನು ರೆಡ್ ಹೌಸ್ ಹಾಗೂ ಬ್ಲೂ ಹೌಸ್ ಎಂದು ವಿಂಗಡಿಸಲಾಗಿದೆ. ರೆಡ್ ಹೌಸ್ ತಂಡದ ಸದಸ್ಯರ ಪಟ್ಟಿ ಇಂತಿದೆ: ಧ್ರುವಂತ್, ಸೂರಜ್, ಜಾನ್ವಿ, ಅಭಿಷೇಕ್, ಮಲ್ಲಮ್ಮ, ಚಂದ್ರಪ್ರಭಾ, ಕಾವ್ಯ, ರಕ್ಷಿತಾ. ಬಂದ್ಬಿಡಿ. ಬ್ಲೂ ಹೌಸ್ ತಂಡದ ಸದಸ್ಯರ ಪಟ್ಟಿ ಇಂತಿದೆ: ಅಶ್ವಿನಿ ಗೌಡ, ಧನುಷ್, ರಾಶಿಕಾ, ಸುದಿ, ಮಾಳು, ಗಿಲ್ಲಿ, ಸ್ಪಂದನ, ರಿಷಾ. ಮಧ್ಯಾಹ್ನ 1:40. ನಂದಿಲ್ಲ ಐತೆ. ಓ ಎಲ್ಲ ಕೊಟ್ಟಿದ್ದಾವೆ. ಮನೆಯಿಂದ ಕಳ್ಸಿರೋದ ಇವರೇ ನಾನು ಸ್ಯಾರಿ ಹಾಕೊಳ್ಳ ಸ್ಕರ್ಟ್ ಹಾಕೊಳ್ಳ ಸ್ಕರ್ಟ್ ಹಾಕೋ ಬಾ ಕಾವ್ಯ ಸ್ಕರ್ಟ್ ಹಾಕೋ ನಾನು ಕೂಡ ಸ್ಕರ್ಟ್ ಸರಿ ಆಯ್ತು. ಮಧ್ಯಾಹ್ನ 2:30. ಏನ್ರಿ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ ಅಲ್ಲಿ ಅವರಿಬ್ರದ್ದು ಕ್ಯಾಂಟೀನಲ್ಲಿ ಲವ್ವಾ? ಕಾಲೇಜಿಗೆ ಅಲ್ಲ 4 ವಾರದಿಂದ ಕಾಲೇಜಲ್ಲಿರೋದು ಬಿಟ್ಬಿಟ್ಟು ಈಗ ಮೊನ್ನೆ ಬಂದಿರೋದು ಲವ್ ಮಾಡ್ತಾ ಇದೆಯಲ್ಲ ನೀನು. ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ಇಂಟ್ರೆಸ್ಟೆಡ್. ಬಿಗ್ ಬಾಸ್ ಪರ್ಮಿಷನ್ ಕೊಟ್ಟಿತ್ತು ಆಗ್ತಾನೆ ಇಲ್ಲ. ಐ ಲವ್ ಯು. ಓದಕ್ಕ ನಾನು ಲವ್ ಮಾಡ್ತಾ ಇದ್ದೆ. ಬೈಲಿ ಪ್ರೀತಿ ಯಾವಾಗ ಎಲ್ಲ ಆಗತ್ತೆ ಅಂತ ಗೊತ್ತಿಲ್ಲ. ನಾನು ಜಾನು ಮೇರೋ ನಾ ಪ್ರೀತಿ ಮೇರೋ ಕಾಮ್ ಅಂತ ಹೇಳ್ತಾ ಇದ್ದಾನೆ. ಗೊತ್ತಿಲ್ಲ ನಾವು ಹಂಗೆ ಸುಮ್ಮನೆ ನನಗೂ ಹುಡುಗಿರಂದ್ರೆ ಆಗಲ್ಲ. ಸುಮ್ಮನೆ ಒಂದು ಟಿಕೆಟ್ ಹಾಕತ್ತೆ. ಹುಡುಗಿರಂದ್ರೆ ಆಗಲ್ಲ. ಸುಮ್ಮನೆ ಕಾವು ತಂಡಿಲ್ಲ ಚಳಿಯಣ ಗುರು ಅಲ್ಲಿ ಟಾಸ್ಕಲ್ಲಿ ಮನೇಲಿ ಕೂತ್ರೆ ಚಳಿ ಕುಂತಿನ. ಮಧ್ಯಾಹ್ನ 3:45. ಕಾಲೇಜ್ ಸ್ಟಾರ್ಟ್ ಆಯ್ತು. ಅಂತ ಮಾಡಿ ಐಡಿ ಚೆಕ್ ಮಾಡಿಬಿಡಿ ಕಾಲೇಜಿಗೆ ಬಂದಾಗ. ಕುತ್ಕೊಳ್ಳಿ ಎಲ್ಲ. ನಮ್ಮ ಕಡೆಯಲ್ಲಿ ಒಬ್ರು ಹಬ್ಬಕ್ಕೆ ಹೋಗೋರೆ, ಒಬ್ರಿಗೆ ಹುಷಾರಿಲ್ಲ, ಇಬ್ರು ಆಬ್ಸೆಂಟ್ ಆಗೋರೆ. ಬರ್ಕೊಬಿಡಿ. ನಿನ್ನ ಹೆಸರೇನು? ಗಿಲ್ಲು. ಎದ್ದು ನಿಂತ್ಕೊ ಮೇಲೆ. ಬೆಂಚ್ ಮೇಲೆ ನಿಂತ್ಕೋ. ಬೆಂಚ್ ಮೇಲೆ ನಿಂತ್ಕೋ. ಹಂಗೆ ಇರು. ನನ್ನ ಕಾವಿನೂ ನಿಲ್ಲಿಸಿ ನಮ್ಮ ಫ್ರೆಂಡು. ಒಬ್ಬೊಬ್ಬರಾಗೆ ನಿಂತು ಅವ್ರ ಹೆಸರು ಮತ್ತೆ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿ. ಸರ್, ನನ್ನ ಹೆಸರು ಸೂರಜ್ ಅಂತ. ಓಕೆ. ನಾನು ಇವಾಗ ತಾನೇ PUC ಮುಗಿಸಿದ್ದೀನಿ. ಸೊ ಇವಾಗ ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ ಇವ್ರ ಜೊತೆ ಬಂದಿದ್ದೀನಿ. ನಿಮ್ಮ ಹೆಸರೇನಮ್ಮ? ಮಲ್ಲಮ್ಮರಿ. ನಾವು ಈ ಕಾಲೇಜಿಗೆ ಹೋಗಿಲ್ರಿ, ಆದ್ರೆ ಶಾಲೆಗೆ ಹೋಗಿ ನಮ್ಮೂರಲ್ಲಿ ಈ ಕಾಲೇಜಿಗೆ ಟೈಮ್ ಸಿಕ್ಕದ್ರಿ ಬಂದೇವ್ರಿ ಈ ಕಲ್ಯ. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಪ್ರಭಾ ಅಂತ, ವಯಸ್ಸು 21. ಪ್ರಿನ್ಸಿಪಾಲ್ ಇವ್ರ ಮಗನ ವಯಸ್ಸು 21. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಪ್ರಭಾ ಜಿ ಅಂತ, ನನ್ನ ವಯಸ್ಸು 21. ನಾನು ತುಂಬ 600ಕ್ಕೆ 589 ಮಾರ್ಕ್ಸ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೀವು ತುಂಬ ಚೆನ್ನಾಗಿ ಪಾಠ ಹೇಳ್ತೀರಿ ಅಂತ ಗೊತ್ತಾಯಿತು. ಅದಕ್ಕೆ ಈ ಕಾಲೇಜ್ಗೆ ಸೇರೋಣ ಅಂತ ಬಂದೆ. ವೆರಿ ಗುಡ್. ನಮಸ್ತೆ ಸರ್. ಗುಡ್ ಆಫ್ಟರ್ನೂನ್ ಪ್ರಿನ್ಸಿಪಲ್ ಸರ್. ನನ್ನ ಹೆಸರು ಧ್ರುವಂತ್ ಅಂತ. ಬಿಗ್ ಬಾಸ್ ಅವ್ರು ಕಟಿಂಗ್ ಮಾಡಿಸಿಲ್ಲ. ಗಿಲ್ಲಿ ಆಚೆ ಹೋಗಿ. ಇಲ್ಲ ಆಚೆ ಹೋಗಿ. ನನ್ನ ಇಂಟ್ರೊಡಕ್ಷನ್. ಆಚೆ ಹೋಗಿ. ಕ್ಲಾಸ್ ಆಚೆ ಹೋಗಿ. ಹೋಗಿ ಕ್ಲಾಸ್. ನನ್ನ ಇಂಟ್ರೊಡಕ್ಷನ್ ಕೊಡಿ. ನಿಮ್ಮ ಹೆಸರೇನು? ಸರ್ ಸುಧೀರ್ ಅಂತ. ಅವ್ರನ್ನ ಆಚೆ ಹಾಕಿ. ನನ್ನ ಇಂಟ್ರೊಡಕ್ಷನ್ ಕೊಡಿ. ಆಚೆ ಹೋಗಿ. ಬನ್ನಿ ಪ್ಲೀಸ್. ಸರ್, ನಾನು ಇವ್ರ ಜೊತೆ ಹೊರಗಡೆ ಇರಲ್ಲ ಸರ್. ಸ್ಪಂದನ ನೀವು ಒಳಗಡೆ ಬನ್ನಿ. ನೀನ್ ಯಾಕಪ್ಪ ಇಷ್ಟು ಕೂದಲು ಬಿಟ್ಟಿದ್ಯಾ? ಸರ್ ಅದು ಮುಡಿ ಕೊಡೋಕ್ಕೆ ಅಂತ ಬಿಟ್ಟಿದ್ದೀನಿ ಸರ್. ಸೆಕೆಂಡ್ PUC ಪಾಸ್ ಆದರೆ ಮುಡಿ ಕೊಡ್ತೀನಿ ಅಂತ ಹೇಳಿದೆ.
ನಿಮ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಕಾಲೇಜಲ್ಲಿ ಈ ತರ ಎಲ್ಲ ಪ್ಯಾಂಟ್ ಹಾಕೊಂಡು ಈ ತರ ಎಲ್ಲ ಕೂದಲು ಬಿಡ್ಕೊಂಡ್ ಬರಂಗಿಲ್ಲ. ಅದು ನಾನು ಆರ್ಕೆಸ್ಟ್ರಾ ಸಾಯಂಕಾಲದ ಕೆಲಸ ಮಾಡ್ತೀನಿ ಸರ್, ಹಂಗಾಗಿ ಕಾಲೇಜ್ ಮುಗಿಸ್ಕೊಂಡು ಹೋಗ್ತೀನಿ. ಆರ್ಕೆಸ್ಟ್ರಾ ಪ್ಯಾಂಟ್ ಕಾಲೇಜ್ಗೆ ಹಾಕೊಂಡ್ ಬರ್ತೀಯ? ರಾತ್ರಿ ಎಲ್ಲ ಕೆಲಸ ಇತ್ತು, 4-5 ಇದು ಪ್ರೋಗ್ರಾಮ್ ತಗೊಂಡ್ಬಿಟ್ಟಿದ್ವಿ ಸರ್, ಹಂಗೆ ಮುಗಿಸ್ಕೊಂಡು ಆಬ್ಸೆಂಟ್ ಆಗಬಾರ್ದು ಅಂತ ಹೇಳಿ ಬಂದೆ. ನಿಮ್ಮ ಹೆಸರು ಹೇಳಿ ಸರ್? ಸುಧೀರ್ ಅಂತ. ನಾನು PUC ಸೆಕೆಂಡ್ PUCಲಿ ನಾನು ಇವರು ಎಲ್ಲ ಒಟ್ಟಿಗೆ ಓದ್ತಿದ್ವಿ. ನಮ್ಮ ಬೇಬಿ BB ಕಾಲೇಜ್ ಸೇರ್ಕೊಂತ ಗೊತ್ತಾಯ್ತು. ನಮ್ಮ ಬೇಬಿ BB ಕಾಲೇಜ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಆಯ್ತು, ಅದೇ ಸತ್ಯ ಪ್ರಿನ್ಸಿಪಲ್ ಸರ್. ಅವ್ರಿಗೆ ಹೆಸರಿಲ್ವಾ? ಅದೇ ನಾನು ಬೇಬಿ ಅಂತಾನೆ ಕರೆಯೋದು. ರಿಷಾ ಬೇಬಿ ಅಂತ ಸರ್. ರಿಷಾ. ಸಂಜೆ 4:15. Respect is earned. Super, sir. Should be earned. Not taken. Yeah, it should be earned. Yes. Yes, sir. Principal. ಪ್ರಿನ್ಸಿಪಲ್ ಸೈಲೆಂಟ್ ಕನ್ನಡದಲ್ಲಿ ಬರೀರಿ. ಸೈಲೆಂಟ್ ಪ್ಲೀಸ್ ಕೂತ್ಕೊಳ್ಳಿ. ಯು ಟೋಲ್ಡ್ ಮೀ ಕೂತ್ಕೊಳ್ಳಿ ಕೆಳಗಡೆ. ಪ್ಲೀಸ್ ಟೇಕ್ ಇನ್ ಕನ್ನಡ. ಸೆಟ್ ಕಾಲ್ ಕೆಳಗೆ. ಓಕೆ. ರೆಸ್ಪೆಕ್ಟ್ ನ ಯಾವತ್ತೂ ಯಾರಿಂದಾನು ಕಿತ್ಕೊಳ್ಳೋಕ್ ಆಗಲ್ಲ, ಅದನ್ನ ನಾವು ಗಳಿಸ್ಬೇಕು. ಗಿಲ್ಲಿ ಎದೇಳಿ ಮೇಲೆ ಹೇಳಿ, ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟು. ಮಗ ರಘು ಬಾರೋ, ನೀನು ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗು. ಸೊ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ನೀವ್ಯಾರು? ನಾನು ಸಾರಿ ಸರ್. ಸೊ ಆ ರೆಸ್ಪೆಕ್ಟು ಯಾವತ್ತೂ ನಾವು ಯಾರಿಂದನೂ ಕೇಳೋಕ್ಕಾಗಲ್ಲ. ಮತ್ತು ನನ್ನಿಂದ ಹೆಂಗೆ ಕೇಳ್ತಾ ಇದ್ದೀರಾ ನೀವು? ಬ್ಯಾಡ್ ಎಕ್ಸಾಂಪಲ್ ಅಂದರೆ ಈ ಸ್ಟೂಡೆಂಟ್. ನೀವು ಗಿಲ್ಲಿ ಥರ ಆಗಕೂಡ್ದು. ಮತ್ತೆ ಯಾಕೆ ಅವ್ರನ್ನ ಕಾಲೇಜಲ್ಲಿ ಕಂಡಿದ್ದೀರಾ ಪ್ರಿನ್ಸಿಪಲ್? ಅದಕ್ಕೆ ಆಚೆ ಇಟ್ಟು ಇಲ್ಲಿ ನೋಡಿ, ನೀವು ಮೋಟಿವೇಶನ್ ಬೇಕಂದ್ರೆ ಆಚೆ. ಚಂದ್ರಪ್ರಭಾ ಎದೇಳಿ ಮೇಲೆ ಹೇಳಿ. ನಾವು ಗೌರವ ಅಂತ ಯಾವತ್ತು ಕೊಡಲ್ವೋ ಆ ಕಡೆಯಿಂದ ಏನಾಗ್ತದೆ, ಅಗೌರವ ಬರುತ್ತೆ, ಒಂದು ದ್ವೇಷ ಬರುತ್ತೆ. ಆ ದ್ವೇಷ ಅನ್ನೋದು ಒಂದು ಕೆಟ್ಟ ದಾರಿಯ ಕಡೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಗೌರವ ಅನ್ನೋದನ್ನ ಫಸ್ಟು ಸಂಪಾದನೆ ಮಾಡಿದ್ರೆ ನಮ್ಮ ಯೋಚನೆಗಳಾಗ್ಬೋದು, ಆಲೋಚನೆಗಳಾಗ್ಬೋದು, ಅವೆಲ್ಲ ಒಂದು ಒಳ್ಳೆಯ ದಾರಿ ಕಡೆ ಹೋಗುತ್ತದೆ. ಅದನ್ನು ನಾನು ಕಲ್ತಿರೋದು ನಿಮ್ಮಿಂದ ಗುರುಗಳೇ. ನನಗೆ ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಮಾಡಿ. ವೆರಿ ಗುಡ್. ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ. ಸಂಜೆ 5:40. BB ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈಗ ಮೊದಲ ಸ್ಪರ್ಧೆ ನೀಡಲಾಗುತ್ತಿದೆ. ಅದುವೇ BB ಚರ್ಚಾ ಸ್ಪರ್ಧೆ. ಇದರ ಅನುಸಾರ ಈ ಸ್ಪರ್ಧೆ BB ಕಾಲೇಜಿನ ರೆಡ್ ಹೌಸ್ ಮತ್ತು ಬ್ಲೂ ಹೌಸ್ನ ಸ್ಪರ್ಧಿಗಳ ನಡುವೆ ನಡೆಯಲಿದ್ದು, ವಿದ್ಯಾರ್ಥಿಗಳು ತಮ್ಮ ಎದುರಾಳಿ ತಂಡದ ಸ್ಪರ್ಧಿ ಈ ಮನೆಯಲ್ಲಿ ಇರಲು ಏಕೆ ಯೋಗ್ಯರಲ್ಲ ಎಂಬುದರ ಬಗ್ಗೆ ವಾದ ಮಾಡಬೇಕು. ರೆಡ್ ಹೌಸ್ ಮತ್ತು ಬ್ಲೂ ಹೌಸ್ನಿಂದ ತಲಾ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಚರ್ಚಾ ಸ್ಪರ್ಧೆಗೆ ಕರೆಯಲಾಗುವುದು. ಯಾವ ವಿದ್ಯಾರ್ಥಿಯ ವಿರುದ್ಧ ಯಾರು ಚರ್ಚೆ ಮಾಡಬೇಕು ಎಂದು ಬಿಗ್ ಬಾಸ್ ತಿಳಿಸುತ್ತಾರೆ. ಪ್ರತಿ ಸುತ್ತಿನ ಚರ್ಚೆಗೆ 10 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಪ್ರಿನ್ಸಿಪಲ್ ರಘು ಈ ಚರ್ಚೆಗೆ ತೀರ್ಪುಗಾರರಾಗಿರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಸ್ಪರ್ಧಿಗಳಿಗೆ ತಮ್ಮ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಈ ಚರ್ಚಾ ಸ್ಪರ್ಧೆ 8 ಸುತ್ತುಗಳಲ್ಲಿ ನಡೆಯಲಿದ್ದು, ಇದರ ಫಲಿತಾಂಶ ವಾರದ ನಾಮಿನೇಷನ್ ಮೇಲೆ ನೇರವಾಗಿ ಪ್ರಭಾವ ಬೀರಲಿದೆ. ಶುಭವಾಗಲಿ ಬಿಗ್ ಬಾಸ್. ಸಂಜೆ 5:45. ಮೊದಲ ಸುತ್ತಿನ ಸ್ಪರ್ಧಿಗಳು ಕಾವ್ಯ, ರಾಶಿಕಾ. ಸ್ಟಾರ್ಟ್ ಮಾಡಿ. ನನಗೆ ಕಂಪೇರ್ ಮಾಡಿದ್ರೆ ರಾಶಿಕಾ ಈ ಮನೇಲಿ ಇರೋದಕ್ಕೆ ಅರ್ಹಳಲ್ಲ ಅಂತ ಅನ್ಸೋದಕ್ಕೆ ಕಾರಣಗಳು, ಇಷ್ಟು ವಾರ ಆದರೂ ಮನೆಯಲ್ಲಿ ಏನೇ ಡಿಸಿಷನ್ಸ್ ಇದ್ರು ನಾನೇ ತಗೊಂಡಿದ್ದೀನಿ. ಬಟ್ ಕಂಪೇರ್ ಟು ಮೀ ರಾಶಿ ತುಂಬ ಡಿಪೆಂಡೆಂಟ್ ಅಂತ ಅನಿಸ್ತಾಳೆ, ಹಾಗೆ ಇನ್ಫ್ಲೂಯೆನ್ಷಿಯಲ್ ಅನಿಸ್ತಾಳೆ. ಟಾಸ್ಕ್ ಅಂತ ಬಂದಾಗಲೂ ಶಿ ನೀಡ್ ಸಮನ್ಸ್ ಹೆಲ್ಪ್ ಅಂತ ನನಗನ್ಸುತ್ತೆ. ಹಾಗಾಗಿ ಅವಳು ಕಂಪೇರ್ ಮಾಡಿದ್ರೆ ನಾನೇ ಈ ಮನೇಲಿರೋದಕ್ಕೆ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಕಾವ್ಯ ಡಿಸರ್ವಿಂಗ್ ಇಲ್ಲ ಅಂತ ಹೇಳ್ತೀನಿ. ಡೇ 1 ಜಂಟಿಯಾಗಿ ಬಂದ್ರು, ಗಿಲ್ಲಿ ಗಿಲ್ಲಿ ಅಂತಾನೆ ಆಗೋಯ್ತು. 2 ವೀಕ್ಸ್ ಕಂಪ್ಲೀಟ್ ಗಿಲ್ಲಿ. ಎಲ್ಲ ಅವ್ರಿಗೆ ಅನ್ನಿಸ್ತು ದಟ್ ಗಿಲ್ಲಿ ತುಂಬಾ ಹೈಲೈಟ್ ಆಗ್ತಾ ಇದ್ದಾನೆ ಅನ್ಕೊಂಡು. ಜಂಟಿ ಹೋಗಾದ್ಮೇಲೆ ಶಿ ಬಿಕೇಮ್ ಟು ಕ್ಯಾಲ್ಕುಲೇಟಿವ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಕ್ ಆಗ್ಲಿಲ್ಲ. ಫೈನಲಿಸ್ಟ್ ತನಕ ಹೋದ್ರು, ಅವ್ರ ಎಫರ್ಟ್ಸ್ ನನಗೇನು ಕಾಣಿಸ್ಲಿಲ್ಲ. ಡಿಪೆಂಡೆನ್ಸಿ ಅಂತ ನನಗೆ ಹೇಳ್ತಿರಲ್ಲ, ನೀವ್ ಯಾರ ಮೇಲೆ ಡಿಪೆಂಡ್ ಆಗಿದ್ರಿ? ಅಂಡ್ ಡಿಪೆಂಡೆನ್ಸಿ ಎಸ್ ಹೌದು ನಾನು ಮಾಡಿದ್ದೀನಿ. ಐ ಮೀನ್ ಹೇಗೆ ಅಂತ ಬರೀ ಒಂದ್ ನಿಮಿಷ ಕ್ಲಾರಿಟಿ ಕೊಡ್ತೀನಿ. ಅದು ಹೇಳಿದಾಗ
ಡಿಬೇಟ್ ಅಂದಾಗ ವಾದ ವಿವಾದಗಳಾಗ್ಲೇಬೇಕು. ಎಲ್ಲಾ ಪಾಯಿಂಟ್ ಅಲ್ಲೂ ಏನೇ ಮಾಡ್ಬೇಕು ಅಂದ್ರೂ ಗಿಲ್ಲಿ ಬಂದೇ ಇರ್ತಾನೆ. ಗಿಲ್ಲಿ ಅಲ್ಲಿ ನನ್ನ ಸ್ಲಿಪ್ಪರ್ ಇದೆ, ಗಿಲ್ಲಿ ಅಲ್ಲಿ ನಂದು ಏನಂತಾರೆ ಮೈಕ್ ಇದೆ, ಗಿಲ್ಲಿ ತಂದ್ಕೊಡು, ಗಿಲ್ಲಿ ಅದ್ ಮಾಡು, ಇದ್ ಮಾಡು. ಗಿಲ್ಲಿ ಹೆಸರು ಬಿಟ್ಟರೆ ನಿಮ್ ಬೈಲ್ ಬೇರೆ ಯಾವ ಹೆಸರು ಬರುತ್ತೆ ಕಾವ್ಯ? ಗಿಲ್ಲಿ ಇಲ್ಲಾನೆ ನೀವು ಇಷ್ಟು ದಿನ ಇರ್ತಾನೆ ಇರ್ಲಿಲ್ಲ. ಜಂಟಿ ಆದ್ಮೇಲೆ ನೀವು ಈ ಮನೆಯಿಂದ ಹೋಗ್ಬಿಡ್ತಾ ಇದ್ರಿ. ಇಷ್ಟು ದಿನ ಇರಕ್ ಸಾಧ್ಯನೇ ಇಲ್ಲ. ಗಿಲ್ಲಿ ಜೊತೆ ಇದ್ರೆ ನಾನೇನೋ ಆಗ್ಬಿಡ್ತೀನಿ, ಗಿಲ್ಲಿ ಜೊತೆ ಇದ್ರೆ ಕಾನ್ವರ್ಸೇಷನ್ ಆದ್ರೆ, ಗಿಲ್ಲಿ ಇಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ನಾನು ಅದನ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಅಂಡ್ ಗಿಲ್ಲಿ ಅದ್ ತಗೊಂಬ, ಗಿಲ್ಲಿ ಇದ್ ತಗೊಂಬ. ಮನೇಲಿ ಯಾವ್ದಾದ್ರೂ ಒಂದು ಬಾಂಡ್ ಶೇರ್ ಆಗುತ್ತೆ ಅಂದಾಗ ಅವನು ನನಗೆ ಸಪೋರ್ಟ್ ಮಾಡೋದನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಅಂಡ್ ಅದನ್ನ ಏನೋ ಒಂದು ಬೇರೆ ತರ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ನಾನು ಒಪ್ಕೊಳ್ಳೋದೇ ಇಲ್ಲ. ಅಂಡ್ ಜಂಟಿ ರಿಮೂವ್ ಆಗ್ತಿದ್ದಂಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ತುಂಬಾ ಕ್ಯಾಲ್ಕುಲೇಟಿವ್ ಆಗಿದ್ದೆ. ಕನ್ಫ್ಯೂಷನ್ ಅಲ್ಲಿ ಅಂತೂ ಇರ್ಲೇ ಇಲ್ಲ. ಕ್ಯಾಲ್ಕುಲೇಟಿವ್ ಎಸ್ ಐ ವಾಸ್, ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ಇರಲೇಬೇಕು. ನಾನು ಕ್ಯಾಲ್ಕುಲೇಟಿವ್ ಆಗಿದ್ದೀನಿ, ಅದನ್ನ ನಾನು ಒಪ್ಕೊಂತೀನಿ. ಅದೇ ರೀತಿ ನಿನ್ನದಾದ್ರೆ ಹೇಳ್ಬೋದು, ಜಂಟಿ ಆಗಿದ್ದಾಗ ಮಂಜುಮಾ ಬೇಕಾಗಿತ್ತು, ಮಂಜುಮಾ ಸ್ವಲ್ಪ ಏನೋ ಇದಾದ್ಮೇಲೆ ಆಶ್ ಬೇಕಾಯ್ತು, ಆಶ್ದೇನೋ ಆದ್ಮೇಲೆ ಸ್ಪಂದನ ಬೇಕಾಯ್ತು. ಅಶ್ವಿನಿ ಮತ್ತೆ ಮಂಜುಮಾ ಹೋಗೋವರೆಗೂ ನೀನ್ ಸ್ಪಂದನನ್ನ ವಾಪಸ್ ಮತ್ತೆ ಕನ್ವಿನ್ಸ್ ಮಾಡೋದಕ್ಕೆ ಮಾತಾಡೋದಕ್ಕೆ ಟ್ರೈ ಮಾಡ್ಲೇ ಇಲ್ಲ. ಯಾಕೆ ಸ್ಪಂದನನೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದೆ? ನೀನು ಬಂದು ಮಾತಾಡ್ಬೋದಾಗಿತ್ತಲ್ಲ. ಲಾಸ್ಟ್ ವೀಕು ಸೂರಜ್ ಬಂದಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನೀನು ಸ್ಪಂದನನ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಐ ನೋ ಯು ವೆರಿ ವೆಲ್. ನಿನಗೆ ಯಾರಾದ್ರೂ ಒಂದು ಸಪೋರ್ಟ್ ಬೇಕೇ ಬೇಕು. ನೀನು ಒಬ್ಳೇ ಇಂಡಿವಿಜುವಲ್ ಆಗಿ ಆಟ ಆಡಕ್ಕೆ ಸಾಧ್ಯನೇ ಇಲ್ಲ. ಚಾಲೆಂಜ್ ಮಾಡ್ತೀನಿ, ಒಂದು ವಾರ ಗಿಲ್ಲಿ ಜೊತೆ ಮಾತಾಡಿದೆ, ನನ್ನ ಆಟ ನನ್ಗೆ ಹೆಂಗ್ ಆಡ್ಬೇಕು ಅಂತ ನನಗೆ ಗೊತ್ತು. ನೀನ್ ಪ್ರೂವ್ ಮಾಡು, ಯಾರು ಇಲ್ಲ ನೀನು ಒಬ್ಳೇ ಹೆಂಗ್ ಆಡ್ತಿ ಅನ್ನೋದನ್ನ ಪ್ರೂವ್ ಮಾಡು, ಅವಾಗ ನಾನು ಒಪ್ಕೋತೀನಿ ಮಾತನ್ನ. ಫೈನ್, ಇಷ್ಟೆಲ್ಲ ಪಾಯಿಂಟ್ಸ್ ಹೇಳ್ದೆ ಅಲ್ಲ ನೀನು. ಫೈನ್, ನಾನು ಕಂಪ್ಲೀಟ್ ಮಾಡ್ತೀನಿ. ಸಂಜೆ 6:05. ಬಿಗ್ ಬಾಸ್, ನನಗೆ ಕಾವ್ಯ ಆರ್ಗ್ಯುಮೆಂಟ್ ವ್ಯಾಲಿಡ್ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಾನು ಬಂದಾಗಿಂದ ಕಾವ್ಯ ಏನು ಗಿಲ್ಲಿ ಜೊತೆ ಡಿಪೆಂಡ್ ಆಗಿಲ್ಲ. ಅವಳ ಆಟ ಅವ್ರು ಆಡ್ತಾ ಇದ್ದಾರೆ. ಆ್ಯಂಡ್ ರಾಶಿಕಾ ಮತ್ತು ಕಾವ್ಯ ಕಂಪೇರ್ ಮಾಡಿದ್ರೆ ಕಾವ್ಯ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ರಾಶಿಕಾ ಅವರು ಯಾವಾಗೂ ಅವ್ರದ್ದೇ ಆದ ಒಂದು ಲಾಜಿಕಲ್ಲಿ ಲಾಸ್ಟ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ತುಂಬ ಡಿಪೆಂಡ್ ಆಗ್ತಾ ಇದ್ದಾರೆ ಬೇರೆಯವ್ರ ಮೇಲೆ ಅಂತ ಅನ್ನಿಸ್ತು. ಆ್ಯಂಡ್ ಅವರು ಇಬ್ಬರನ್ನು ಕಂಪೇರ್ ಮಾಡಿದ್ರೆ ನನಗೆ ಕಾವ್ಯನೇ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಅವ್ರ ಆರ್ಗ್ಯುಮೆಂಟ್ ಕೂಡ ನನಗೆ ವ್ಯಾಲಿಡ್ ಅಂತ ಅನ್ನಿಸ್ತು. ಬಿಗ್ ಬಾಸ್ ಶುಭವಾಗಲಿ, ನೀವೇನು ಹೊಡ್ಬೋದು. ಅಕ್ಕ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ನನಗೆ ಚಂದ್ರಪ್ರಭು ಕೊಟ್ಬಿಟ್ರ ಅಂತ ಭಯ. ಸಂಜೆ 6:25. ಹೇಳಿ, ನೀವು ಹೇಳಿ. ಇದೇ ಗೇಮ್ ನಿಮ್ಮದು. ಎಲ್ಲರೂ ಕೂರಿಸಿ ಲಾಸ್ಟಲ್ಲಿ ನಾನು ಹೇಳೋಣ ಯಾರು ನನಗೆ ಹೇಳ್ತಾರೆ, ಯಾರಿಗೆ ನಾನು ವೋಟ್ ಮಾಡಲ್ಲ. ಈ ಗೇಮ್ನ ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಇವಾಗ ಇದೇ ಮನೆಯಲ್ಲಿ ಇರಲಿಕ್ಕೆ ಯಾರು ಜಾಸ್ತಿ ಡಿಸರ್ವಿಂಗ್ ಅಂತ ನಿಮಗೆ ಅನಿಸುತ್ತೆ. ಬಟ್ ಇದೇ ಮನೆಯಲ್ಲಿ ಇರಲಿಕ್ಕೆ ನಾನು ಡಿಸರ್ವಿಂಗ್ ಅಂತ ನನಗೆ ಅನಿಸುತ್ತೆ. ಮೇ ಬಿ ಜನರಿಗೆ ಅನಿಸುತ್ತೆ ಮತ್ತು ಗೈಸ್ಗೆ ಅನಿಸುತ್ತೆ. ಮನುಷ್ಯ ಒಳಗೆ ಎಲ್ಲ ಕ್ವಾಲಿಟೀಸ್ ಇರಬೇಕು, ಓಕೆನಾ? ಸೊ ಅದೇ ನನಗೆ ಅನಿಸುತ್ತೆ, ಅದೇ ಎಲ್ಲ ಸ್ವಲ್ಪ ಕ್ವಾಲಿಟೀಸ್ ನನ್ನ ಹತ್ರ ಉಂಟು ಅಂತ. ನನಗೇನು ಅನ್ಸುತ್ತೆ, ನೀವು ಧ್ರುವಂತ್ ಅವ್ರದ್ದು ಕೀಗೊಂಬೆ ಆಗಿದ್ದೀರಾ, ಆಯ್ತಾ? ಯಾಕಂದ್ರೆ ನನಗೆ ಪರ್ಸ್ನಲಿ ಅನ್ಸುತ್ತೆ, ನಾನು ಧ್ರುವಂತ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ನನಗೆ 2 ಪಾಯಿಂಟ್ ಲೂಸ್. ನಾನು ನಿಮ್ಗಿಂತ ಯಾಕೆ ಡಿಸರ್ವಿಂಗ್ ಇದ್ದೀನಿ ಅಂತ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಒಂದ್ ನಿಮಿಷ ನಾನು ಮುಗಿಸ್ತೀನಿ, ನೀವು ಮಾತಾಡಿದ್ರಿ ಅಲ್ಲ. ಬರೀ ನಿಮ್ದು ಸುದೀಪ್ ಸರ್ ಮುಂದೆ ಮಾತ್ರ ಅದು ಇದು, ಬೇರೆ ಟೈಮಲ್ಲಿ ಫ್ಲೋ ಇದೆ. ಬರೀ ನೀವು ಅಡುಗೆ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಅಥವಾ ಕಿಚನಲ್ಲಿ ಕಾಣಿಸ್ಕೊಂಡ್ರೆ ಬರೀ ಇದೇ ಇದ್ರೆ ಅದು ನಡೆಯಲ್ಲ. ಸೊ ಗೇಮ್ ಪ್ರಕಾರದಲ್ಲಿ ನಿಮ್ಮ ಗೇಮ್ ನೀವು ಆಡ್ತಾ ಇದ್ದೀರಾ ಅಂತ ಅನ್ಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಗೇಮ್ ಹೆಂಗೆ ಆಡ್ತಾ ಇದ್ದೀರಾ ಅಂತ. ನಿಮ್ದು ಹೆಂಗಾಗಿದೆ ಅಂದರೆ ನೀವು ಜೋಕರ್ ಕಾರ್ಡ್ ಆಗಿದ್ದೀರಾ. ಇಡೀ ಮನೆಗೆ ರಕ್ಷಿತನ ನಾಮಿನೇಟ್ ಮಾಡಿದ್ರೆ ರಕ್ಷಿತಾ ನಾಮಿನೇಟ್ ಮಾಡ್ತಾರೆ, ನಾಳೆ ನಾನು ರಕ್ಷಿತನ ಸೇವ್ ಮಾಡಿದ್ರೆ ನಾನು ಸೇವ್ ಆಗ್ತೀನಿ. ಸೊ ಇಂಡಿವಿಜುವಲಿಟಿ ಅಲ್ಲಿ ಬಂತು. ಒಂದು ಸೆಕೆಂಡ್, ಧ್ರುವ ಅನ್ನಗೆ ನೀವು ಸೈಡ್ ಇಟ್ಟಿ, ಓಕೆ? ಫಸ್ಟ್ ಟೈಮ್ ನೀವು ಯಾವಾಗ ಎಂಟ್ರಿ ಮಾಡಿದ್ದೀರಾ, ನಾನು ಅದೇ ನನಗೆ ಬೇಜಾರಿಲ್ಲ. ನೀವು ಧ್ರುವ ಅನ್ನನ ತಲೆ ಯಾಕೆ ಹೊಟ್ಟೆ ಇದೇ ಮಾಡಿದ್ದೀರಿ ಅಂತ. ನಿಮ್ಮ ಅಲ್ಲಿ ಇದೇ ಅಂತ ಇತ್ತು, ಮುಖವಾಟ ಹಾಕಿ ಇದೇ ಹಾಕಿ ಅದೇ ಹಾಕಿ ಅಂತ, ಓಕೆ? ಅವರು ಯಾವಾಗ ಬಂದಿದ್ದಾರಲ್ವಾ, ಅದೇ ವಿಷಯ ತಗೊಂಡು ಬಂದು ವೇಟ್ ಮಾತಾಡಿ, ಅವರು ಅದೇ ಟಾಪಿಕ್ ತಗೊಂಡು ಬಂದು ಹೊಳಗೆ ಬಂದಿದ್ದಾರೆ. ವಿದಿನ್ 24 ಗಂಟೆ ಆಗಲಿಲ್ಲ ಸರ್. ಅವರು ಧ್ರುವ್ ಸರ್ ಹತ್ರ ಅವರು ಅಲ್ಲಿ ಮಾತಾಡುವಾಗ 1 ಡೇಸ್ ನಂತರ ಹೇಳ್ತಾ ಇದ್ದಾರೆ, ಓ ನನಗೆ ಮುಖವಾಟ ಅಂತ ನನಗೆ ಅನ್ಸಿತ್ತು, ಬಟ್ ಯು ಆರ್ ಟೋಟಲಿ ಚೇಂಜ್ ಪರ್ಸನ್. ಒಂದು ಸೆಕೆಂಡ್, 24 ಗಂಟೆಯಲ್ಲಿ ಸರ್, 24 ಗಂಟೆಯಲ್ಲಿ ಅವರ ಪರ್ಸೆಪ್ಷನ್ ಚೇಂಜ್ ಆಯಿತು. ನನಗೆ ಅಲ್ಲಿಯೇ ಗೊತ್ತಾಯ್ತು, ಅವರಿಗೆ ಗೊತ್ತೇ ಇರಲಿಲ್ಲ. ಅವರು ಎಂತ ನೋಡಿ
ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಎಲ್ಲರಿಗೆ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಒಂದು ಲೋ ಕಾನ್ಫಿಡೆನ್ಸ್ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾನು ಅಲ್ಲಿ 2 ಸತಿ ಪ್ರಯತ್ನ ಮಾಡಿದ್ದೀನಿ ಸೋಕಾಲ್ ನಿಮ್ಮ ಅಣ್ಣನ ಮಾತಾಡ್ಸಕ್ಕೆ. ನೀನು ಕೂರ್ಸಿದ್ದದು. ನನಗೆ ಯಾರದೇ ಆದ ಡಿಸ್ಕಷನ್ ನನಗೆ ಬೇಡ. ಅವ್ರು ಯಾವಾಗ ಕನ್ಫ್ಯೂಸ್ ಆಗಿದ್ದಾರೆ ಹೋಗಿ ಬೇರೆಯವ್ರ ಜೊತೆ ಕುತ್ಕೊಂಡು ಅವ್ರ ಡಿಸಿಷನ್ಗಳನ್ನ ಮಾತಾಡೋದನ್ನ ನಾನು ನೋಡಿದ್ದೀನಿ ಸರ್. ಬೇಜಾರಾಗ್ತಾ ಇದೆ ಅಂತ ಡಿಸಿಷನ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಮಾತಾಡಿದ್ದಾರೆ. ನಾನು ಆ ಥರ ಮಾಡಲ್ಲ ಸರ್. ನನ್ನ ಡಿಸಿಷನ್ ನನ್ನ ಮೇಲೆ ಇರುತ್ತೆ. ಸೊ ನಾನು ಇಲ್ಲಿ ಮನೆ ಕೆಲಸ ಮಾಡೋಕ್ಕೂ ಬಂದಿಲ್ಲ, 3 ಗಂಟೆ ರಾತ್ರಿಗೆ ಎದ್ಬಿಟ್ಟು ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋಕ್ಕೂ ಬಂದಿಲ್ಲ. ನನಗೆ ನಾನು ಇಲ್ಲಿ ಮನೆಯಲ್ಲಿ ಎಂತ ಹೇಳಿದ್ರು, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರಲ್ಲ ಎಂತ, ಮತ್ತೆ ನಿಮಗೆ ಕುತ್ಕೊಳ್ಳಿಯ ಪ್ಲೇಸ್ ಅಲ್ಲಿ ತಟ್ಟೆ ಹಾಕಿ ನೀವು ಜಸ್ಟ್ ತಿಂತೀರಾ? ಎಂತ ತಟ್ಟೆಯಲ್ಲಿ ಊಟ ಬಂದ್ರೆ ಜಸ್ಟ್ ತಿಂತೀರಾ? ನೀವು ಎಂತ ಕೆಲಸ ಮಾಡಲ್ವಾ? ರಕ್ಷಿತಾ, ನೀನು ಯಾಕೆ ಬೆಟರ್ ಅಂತ ಹೇಳೋದು? ನೀನು ಬೆಟರ್ ಮಾಡ್ತೀರಾ? ಆಕ್ಚುಲಿ ಅವರು ಎಂತ ಮಾತಾಡ್ತಾ ಇದ್ದಾರಲ್ವಾ, ಎಂತ ಇದೇನೇ ಇಲ್ಲ, ಸೆನ್ಸರ್ ಇಲ್ಲ. ಒಂದು ನಿಮಿಷ. ಅವರಿಂದ ಬೆಟರ್ ನಾನು ಕುಕಿಂಗ್ ಮಾಡ್ತೀನಿ, ಓಕೆ. ಅವರಿಂದ ಬೆಟರ್ ನಾನು ಗೇಮ್ ಆಡ್ತೀನಿ. ಅವರಿಂದ ಬೆಟರ್ ನಾನು ಒಂದು ಟೀಮ್ ವರ್ಕ್ ಮಾಡ್ಬೋದು. ಅವರಿಂದ ಬೆಟರ್ ನಾನು ಇಂಡಿವಿಜುವಲ್ ಆಡ್ಬೋದು, ಓಕೆ. ಅವರಿಂದ ಬೆಟರ್ ನಾನು ನನ್ನ ಓನ್ ಡಿಸಿಷನ್ ತಗೋಬೋದು. ಅವರಿಂದ ಬೆಟರ್ ನಾನು ಡಿಪೆಂಡೆಂಟ್ ಆಗಿ ನನ್ನನ್ನೇ ತಟ್ಟೆಯಲ್ಲಿ ನಾನು ಎಂತ ಮಾಡಿ ನಾನು ತಿನ್ಬೋದು. ಅವರಿಂದ ಬೆಟರ್ ನಾನು ಪಾತ್ರೆ ತೊಳಿಬೋದು. ಯಾಕೆಂದ್ರೆ ಅವರಿಗೆ ಊಟ ಮಾಡ್ಲಿಕ್ಕೆ ಗೊತ್ತುಂಟು, ಪಾತ್ರೆ ತೊಳಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಾನು ಅವರಿಂದ ತುಂಬಾ ಕಾನ್ಫಿಡೆಂಟ್ ಇದ್ದೀನಿ. ನೀವು ಹೇಳಿ, ನೀವೇನಿಗೆ ಬೆಟರ್ ಅಂತ ಹೇಳಿ. ನಾನು ರಕ್ಷಿತಂಗಿಂತ ಯಾಕೆ ಬೆಟರು ಅಂತ ಅಂದ್ರೆ, ನಾನು ನಿಜವಾಗ್ಲೂ ಹೇಳ್ತೀನಿ ರಕ್ಷಿತ, ನಾನು ಇಲ್ಲಿ ಅಡುಗೆ ಮಾಡಕ್ ಬಂದಿಲ್ಲ. ಆ ವಾರ ಕ್ಯಾಪ್ಟನ್ ಆಗ್ತಾರೆ, ಆ ವಾರ ಕ್ಯಾಪ್ಟನ್ ಹೇಳಿದ ಡ್ಯೂಟೀಸ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಬರೀ ಒಂದೇ ಒಂದು ಅಡುಗೆ ಮಾಡ್ತೀನಿ ಅನ್ನೋ ಕಾರ್ಡ್ ಪ್ಲೇ ಮಾಡಕ್ ನಾನು ಬಂದಿಲ್ಲ. ನಿಮ್ಗಿಂತ ಸ್ಮಾರ್ಟು ಕೂಡ ಇದ್ದೀನಿ ನಾನು. ಒಂದು ದಿನ ನನಗೆ ಮುಂದೆ ದಿನಗಳಲ್ಲಿ ನಾನು ಇದ್ದಾಗ ರಕ್ಷಿತಾ ಇಸ್ ಕಂಪ್ಲೀಟ್ಲಿ ಪ್ಲೇಯಿಂಗ್ ಅರ್ ಫೇಕ್ ಗೇಮ್, ಬೀಯಿಂಗ್ ಅದು ಇದು ಹಂಗೆ ಹಿಂಗೆ. ನೋ ರಕ್ಷಿತಾ, ನಿಮ್ಮಕ್ಕಿಂತ ಡಿಸಿಷನ್ ಮೇಕಿಂಗಲ್ಲಿ ನಾನು ಪ್ರೌಡ್ ಫೀಲ್ ಆಗ್ತೀನಿ. ಯಾಕಂದ್ರೆ ಅಲ್ಲಿ ಒಳಗಡೆ ಯಾರೇ ಇದ್ರೂ ಸೆಲ್ಫ್ ಆಡೋಕ್ಕೆ ಬಂದಿರೋದು, ಟೀಮ್ ಆಡಕ್ಕೆ ಬಂದಿಲ್ಲ. ಟೀಮ್ ಅಂತ ಬಂದಾಗ ನನ್ನ ಟೀಮ್ನ ನಾನು ಉಳಿಸ್ಕೊಂಡು ಅದ್ರ ಮಧ್ಯಾಹ್ನ ನನ್ನ ಟೀಮ್ ಮಧ್ಯ ಕೂಡ ಫೈಟ್ ಬಂದಾಗ ನನಗೋಸ್ಕರ ನಾನು ಆಡ್ತೀನಿ. ಗೇಮ್ ಆಡೋದ್ರಲ್ಲಿ ಯಾವುದೋ 1-2 ಗೇಮ್ ಅಂತ ಪ್ಲಾನ್ ಬರಲ್ಲ ಅದು ಮೈಂಡು. ಅಯ್ಯೋ ನೋಡಿದ್ದೀರಾ, ನೋಡಿದ್ದೀನಿ. ನಿಮ್ದಾಟ ನಾನು ತುಂಬಾ ಚೆನ್ನಾಗಿ ನೋಡಿದ್ದೀನಿ. ಕನ್ಫ್ಯೂಸ್ ಆಗದ್ಕೂ ಅರ್ಥ ಮಾಡ್ಕೊಂಡು ಆಡೋದ್ಕೂ ತುಂಬಾ ವ್ಯತ್ಯಾಸ ಇದೆ. 10 ಸತಿ ಟಾಸ್ಕ್ ವಿಷ ಅಂತ ಮಾತಾಡಿದ್ರೆ ಸರ್, ಅಫ್ಕೋರ್ಸ್ ನನಗೆ ಕನ್ಫ್ಯೂಷನ್ ಆಗಿದೆ, ಹಂಗೆ ನನ್ನ ಫೋಬಿಯಾನು ಆಯಿತು. ನನಗೊಂದು ಸ್ವಲ್ಪ ಬ್ಲ್ಯಾಂಕ್ ಆದೆ, ಪ್ಯಾನಿಕ್ ಆದೆ. ನಾನು ಅದೊಂದನ್ನ ಇಟ್ಕೊಂಡು ಅವ್ರು ಜಡ್ಜ್ ಮಾಡೋಕ್ಕಾಗಲ್ಲ, ನಾನು ಆಟ ಆಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ಸರ್, ಒಂದು ವರ್ಡ್ನಾಗ ಮಾತಾಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಬಿಗ್ ಬಾಸ್ಗೆ ಕೂಡ ಗೊತ್ತುಂಟು ನಿಮ್ಮ ಎಕ್ಸ್ಪ್ಲನೇಷನ್ ಬೇಡ ಅಂತ. ಸಂಜೆ 6:40. ನಾನು ಕ್ವಶನ್ ಕೇಳೇ ಬಿಡ್ತೀನಿ ಸ್ಯಾಟರ್ಡೆ. ಸರ್, ಅಷ್ಟು ಎಕ್ಸ್ಪ್ಲನೇಷನ್ ಅಲ್ಲಿ ಕನ್ನಡ ಮಾತಾಡೋರು ನಿಮ್ ಮುಂದೆ ಮಾತ್ರ ಯಾಕದು ಇದು ಬರುತ್ತೆ ಸರ್ ಅಂತ ನಾನು ಎಕ್ಸ್ಪ್ಲನೇಷನ್ ಸುದೀಪ್ ಸರ್ನೇ ಕೇಳ್ತೀನಿ. ಕ್ಯಾಮ್ರಾ ಬಂದಾಗ ಅಷ್ಟೇ ಅದು ಇದು ಹಂಗೆ ಹಿಂಗೆ ಅಷ್ಟೇ. ನಾಟಕ ಆಡಕ್ ಬಂದಿದ್ರೆ ನಾಟಕ ಆಡಕ್ ಬಂದಿದ್ದೀನಿ ಅಂತ ಒಪ್ಕೋಬೇಕು. ಬಿಗ್ ಬಾಸ್, ಇವಾಗ ನಡೆದಿರೋ ಚರ್ಚೆ ತಗೊಂಡ್ರೆ ನಾನು ರಕ್ಷಿತಾಗೆ ಕೊಡ್ತೀನಿ. ಯಾಕೆಂದರೆ ಆ ಚರ್ಚೆಯಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು. ಅದಕ್ಕೆ ನಾನು ರಕ್ಷಿತನ ವಿನ್ನರ್ ಆಗಿ ಹೇಳ್ತಾ ಇದ್ದೀನಿ ಬಿಗ್ ಬಾಸ್. ಸಂಜೆ 6:50. ಜಾಹ್ನವಿ, ಅಶ್ವಿನಿ. ಬಿಗ್ ಬಾಸ್, ನನಗೆ ಈ ಮನೆಯಲ್ಲಿರೋದಕ್ಕೆ ಖಂಡಿತವಾಗ್ಲೂ ಜಾನ್ವಿಗಿಂತ ಜಾಸ್ತಿ ಅರ್ಹತೆ ಇದೆ ಬಿಗ್ ಬಾಸ್. ನನ್ನ ಆಟವನ್ನು ನಾನು ಆಡ್ತಾ ಇರ್ತೀನಿ, ಎಲ್ಲೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೇ ಪಾರ್ಶಾಲಿಟಿ ಇಲ್ಲದೆ ನನ್ನ ಸ್ಟ್ರಾಟಜಿಗಳು ಏನೇನಿದೆಯೋ ಎಲ್ಲವನ್ನ ಕೂಡ ನಾನು ಬಳಸ್ಕೊಂಡು ಅದ್ರ ಜೊತೆಗೆ ನ್ಯಾಯಯುತವಾಗಿ ನಾನು ಇಲ್ಲಿವರೆಗೂ ಆಡ್ಕೊಂಡು ಬಂದಿದ್ದೀನಿ. ಆದರೆ ನಾನು ಜಾನ್ವಿ ಅಂತ ತಗೊಂಡಾಗ ಎಲ್ಲೋ ಜಾನ್ವಿ ಅವರು ಒಂದು ಕಡೆ ಸ್ನೇಹ ಅನ್ನೋ ತೆಕ್ಕೆಯಲ್ಲಿ ಸಿಕ್ಕಾಕೊಂಡು ಎಲ್ಲೋ ಒಂದು ಚೂರು ಅವರ ವ್ಯಕ್ತಿತ್ವವಲ್ಲದ ವ್ಯಕ್ತಿತ್ವವನ್ನು ಎಲ್ಲೋ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದಾಗಲೂ ಎಡವ್ದಾಗಲೂ ಕೂಡ ನೀವು ಮಾಡ್ತಾ ಇರೋ ತಪ್ಪು ಹೀಗೆ ಮಾಡಬಾರ್ದು ಅಂತ ಹೇಳೋವಂಥದ್ದು ಕೂಡ ಸ್ನೇಹ ಅಂತ ನಾನು ಭಾವಿಸ್ತೀನಿ. ಸೊ ಅವ್ರಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಜಾನ್ವಿಯವರು ಅರ್ಹತೆ ಇಲ್ಲದಂತಹ ವ್ಯಕ್ತಿತ್ವವನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಅರ್ಹತೆ ಇಲ್ಲದಂತಹ
ಜಾನ್ವಿ ಮನೆಗೆ ಬೇಡ. ನನಗೆ ಏನು ಅನ್ನಿಸ್ತಾ ಇದೆ ಅಂದ್ರೆ ನೀವು ತುಂಬಾ ಶುಗರ್ ಕೋಟೆಡ್ ಆಗಿ ಹೇಳ್ತಾ ನೋ ಇಟ್ಸ್ ನಾಟ್ ಶುಗರ್ ಕೋಟೆಡ್. ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದೆ ಇಲ್ಲ, ನೀವು ಹೇಳ್ತಾ ಇಲ್ಲ. ನೀವು ಅವ್ರು ಏನಕ್ಕೆ ಈ ಬಿಗ್ ಬಾಸ್ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಅಲ್ಲ, ಇದು ನನ್ನ ಪರ್ಸ್ಪೆಕ್ಟಿವ್ ರಘು ಸರ್. ಅಶ್ವಿನಿ ಅವರೇ, ಸ್ನೇಹದ ತೆಕ್ಕೆಯಲ್ಲಿ ಬಿದ್ದಿದ್ದೀನಿ ಅಂತ ಹೇಳಿದ್ರಿ. ನಾನು ಯಾವತ್ತೂ ಕೂಡ ಫೇಕ್ ಮಾಡುವಂಥ ವ್ಯಕ್ತಿ ಅಲ್ಲ. ಸ್ನೇಹದ ತೆಕ್ಕೆಯಲ್ಲಿ ಬಿದ್ದಿದ್ದೀನಿ ಅಂತ ಹೇಳಿದ್ರಿ, ಹೌದು. ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿರುತ್ತೆ. ಒಂದು ರಾತ್ರಿ ನಾವು ಮುಕ್ತವಾಗಿ ಮಾತಾಡಿದ ಮೇಲೆ ಅದೆಲ್ಲವೂ ಶುರು ಆಯಿತು. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ಆ ಟಾಸ್ಕಲ್ಲಿ ಒಟ್ಟಿಗೆ ಇದ್ದಿದ್ದಿರ್ಬೋದು, ಅಥವಾ ನಿರ್ಧಾರಗಳು ಕರೆಕ್ಟಾಗಿ ಇದ್ದಿದ್ದಿರಬಹುದು. ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಫೇಕ್ ಆಗಿದ್ರೆ ಬಹುಶಃ ಯಾವತ್ತೂ ಹೋಗ್ಬೋದಾಗಿತ್ತು. ಅನೇಕ ಜನರ ಅಭಿಪ್ರಾಯನೂ ಇದೆ, ಎಲ್ಲೋ ಇವರು ಅಶ್ವಿನಿ ಅವರು ಇವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವರು ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಹೆಸರನ್ನ ತಗೊಂಡು ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ನೀವು ಹೇಳಿದ್ರಿ ಅಶ್ವಿನಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅಥವಾ ಜಾಹ್ನವಿ ಅಶ್ವಿನಿ ಈ ಎರಡು ಹೆಸರುಗಳೇ ಜಾಸ್ತಿ ಬರ್ತಾ ಇದೆ ಅಂತ. ಬಹುಶಃ ಹೈಲೈಟ್ ಆಗ್ತಾ ಇರ್ಬೋದೇನೋ ನಾವಿರೋದು, ಹಾಗಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಜಾಹ್ನವಿ ಅವರೇ, ನನಗೆ ಒಂದು ನಿಮಿಷ. ಜಾಹ್ನವಿ ಅವರೇ, ಇದು ಬಿಗ್ ಬಾಸ್ ಈ ಮನೆಯ ತುಂಬ ಮುಖ್ಯವಾದ ಒಂದು ಪ್ರಕ್ರಿಯೆನ ಹಾಸ್ಯಾಸ್ಪದ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಮನೆಯ ಮೂಲ ನಿಯಮಗಳನ್ನು ಅರ್ಥ ಮಾಡಿಸ್ಬೇಕಾ ಪ್ರಿನ್ಸಿಪಲ್ ರಘು? ಬಿಗ್ ಬಾಸ್ ಈ ಸುತ್ತಿನಲ್ಲಿ ಇಷ್ಟು ಹೊತ್ತು ನಡೆದಿದ್ದೇನು? ಬಿಗ್ ಬಾಸ್ ಇಲ್ಲಿ ಅವರವ್ರು ಪರ್ಸ್ನಲ್ ಆಗಿ ಮಾತಾಡ್ಕೊತಾ ಇದ್ದಾರೆ. ಬಿಗ್ ಬಾಸ್ ಅವರು ನಾನು ಯಾಕೆ ಬೆಟರು ಅಂತ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತು. ಬಿಗ್ ಬಾಸ್ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ದಾರೆ, ತುಂಬ ಶುಗರ್ ಕೋಟೆಡ್ ಆಗಿದೆ. ಆಮೇಲೆ ಅವರು ಅಶ್ವಿನಿ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ, ಆ್ಯಂಡ್ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಯಾರು ಬೆಟರು ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಪ್ರಿನ್ಸಿಪಲ್ ರಘು, ಈ ಸ್ಪರ್ಧೆಯಲ್ಲಿ ನೀವು ತೀರ್ಪುಗಾರರು. ಎಸ್ ಬಿಗ್ ಬಾಸ್. ಈ ಸುತ್ತಿನ ತೀರ್ಪನ್ನು ಹೇಗೆ ನೀಡಬೇಕು, ಏನು ಮಾಡಬೇಕು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ರಾತ್ರಿ 7:05 ಮತ್ತೆ ಸ್ಟಾರ್ಟ್ ಮಾಡೋಣ. ರೆಡಿ? ಆಯ್ತು. ನಾನೇನಾಗ್ಲಿಂದ ಜಾನ್ವಿ ನಿಮ್ಗೆ ಹೇಳಿದ್ದೀನಿ, ನಾನು ಎಲ್ಲವೂ ಕೂಡ ಮನ್ಸಾರನೇ ನಿಮ್ಗೆ ಹೇಳಿರುವಂಥದ್ದು. ಸ್ನೇಹ ಅನ್ನೋದು ಹೌದು ನಮ್ಮಿಬ್ಬರ ಮಧ್ಯದಲ್ಲೂ ಬೆಳೆದಿತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಸ್ನೇಹದಿಂದ ಅನೇಕ ಜನ ನಮ್ಮ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋ ಹಾಗೂ ಆಯಿತು. ಒಂದಷ್ಟು ಕಳಂಕನೂ ಕೂಡ ನನಗೆ ಬಂದಿದೆ. ಬಹುಶಃ ಅದೆಲ್ಲದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬಹುದಾಗಿತ್ತು. ಬಟ್ ಇಲ್ಲಿ ತನಕ ಯಾಕೆ ನೀವು ಆ ಮೌನವನ್ನು ವಹಿಸಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಪರ್ಸ್ಪೆಕ್ಟಿವ್ ಹೇಗಿತ್ತು ಅಂದರೆ, ನಾನೇನೋ ನಿಮ್ಮ ತಲೆ ಒಳಗಡೆ ತುಂಬ ಎಲ್ಲ ತುಂಬ್ತಾ ಇದ್ದೀನಿ ಅನ್ನೋದು ಬರ್ತಾ ಇತ್ತು. ಬಹುಶಃ ದಿನ ಬರುತ್ತೆ, ಆ ದಿನ ಬರುತ್ತೆ ಹೇಳೋವಂಥದ್ದು ಅಂತ. ಸೊ ಎಲ್ಲೂ ಕೂಡ ಅದು ಮಾಡುವಂಥ ಪ್ರಯತ್ನ ನೀವು ಸೀರಿಯಸ್ ಆಗಿ ಆಗ್ತಾ ಇಲ್ಲ. ಇಲ್ಲ, ಏನು ಕಾಮಿಡಿ ಮಾಡ್ತಾ ಇದೀವ ನಾವು? ಏನು ಮಾಡ್ತಾ ಇದೀವಿ? ಅಲ್ಲ, ಏನು ಮಾಡ್ತಾ ಇದೀವಿ ಜಾನ್ವಿ? ಒಂದು ನಿಮಿಷ, ಅನ್ಸಿದೆ ಅಷ್ಟೇ. ಐ ಆಮ್ ಬೀಯಿಂಗ್ ಸೀರಿಯಸ್. ಅಲ್ಲ, ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನನ್ನ ಮನ್ಸಿಗೆ ಅನ್ಸಿದ್ದು ಬಹುಶಃ ಜಾನ್ವಿ ಅವ್ರು ಅದಕ್ಕೆ ಉತ್ತರ ಕೊಟ್ಟಿದ್ರೆ ಎಲ್ರಿಗೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇತ್ತು. ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ರಘು ಅವರೇ, ನಾನು ಪ್ರಾರಂಭ ಮಾಡ್ದಾಗಿಂದನೂ ನಾನು ಸೀರಿಯಸ್ ಆಗೇ ಮಾತಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಏನು ಇಡೀ ಮನೆಗಳು ಮಾತಾಡ್ತು, ಏನು ಹೊರಗಡೆ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅನೇಕ ಕಳಂಕಗಳು ಬಂದಿದೆ, ಅದಕ್ಕೆ ಯಾವತ್ತೂ ಉತ್ತರ ಕೊಡಕ್ ನಂಗೆ ಸಾಧ್ಯ ಆಗಿರ್ಲಿಲ್ಲ. ಕೇಳ್ತಾ ಇದ್ದೀನಿ ಅವರನ್ನ. ಮನೆಯಲ್ಲಿ ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಂತಿರಲ್ಲ, ಇದಕ್ಕೆ ಹೋಗಿ ಮಾತಾಡ್ಬೋದಾಗಿತ್ತು. ಯಾರ ಮಾತಾಡ್ಬೇಕಿತ್ತು? ಯಾರ್ಯಾರು ಏನೇನ್ ಹೇಳಿದಾರೋ ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಜಾನ್ವಿ. ಕ್ಲಾರಿಟಿ ಕೊಡ್ಬೋದಾಗಿತ್ತು ನೀವು. ಸುಂದರವಾದ ಸ್ನೇಹಕ್ಕೆ ನೀವು ಕಳಂಕ ಅನ್ನೋ ಪದ ಯೂಸ್ ಮಾಡಿದ್ರಲ್ಲ, ನನಗೆ ಬಂದಿದೆ. ನಾನು ಸ್ನೇಹಕ್ಕೆ ಕಳಂಕ ಅನ್ನೋ ಪದ ನಾನು ಬಳಸ್ತಾ ಇಲ್ಲ. ಈ ಮನೆಯಲ್ಲಿ ಯಾರ್ಯಾರು ಪರ್ಸೆಪ್ಷನ್ ಅವ್ರು ಹೇಳ್ಬೋದು. ಹೌದು, ನಾನು ಯಾರಿಗೂ ಹೆದರ್ತಾ ಇಲ್ಲ, ನಾನು ಹೆದರುವಂತ ಅವಶ್ಯಕತೆನೂ ನನಗಿಲ್ಲ. ಬಟ್ ಇವತ್ತು ಆ ಎಲ್ಲ ಆಪಾದನೆಗಳನ್ನ ನಾನು ತಗೋತೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅವತ್ತು ನೀವು ಮಾತಾಡ್ಬೇಕಿತ್ತು ಅಂತ ನನಗನ್ಸುತ್ತೆ. ನಾನು ಮಾತಾಡಿದೀನಿ. ನಾನು ಮಾತಾಡೋದಕ್ಕಿಂತ ಸುದಿ ಅವರೇ ಅದು ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ರೆಡಿಯಾಗಿ ಓಡಾಡ್ತಾರೆ ಅಂತ ಅಂದ್ರು, ಅದು ನನ್ನ ಗೇಮ್ನ ಭಾಗ, ಅದು ನನ್ನ ಸ್ಟ್ರಾಟಜಿ. ಜಾನ್ವಿ ಇಲ್ಲಿದ್ದಾರೆ ಅಂತ ಅಂದಾಗ ನನಗೂ ಕೂಡ ಎಲ್ಲೋ ಒಂದ್ ಕಡೆ ಎಸ್ ಈಸ್ ಅ ಟಫ್ ಕಂಟೆಂಡರ್ ಅಂತ ನನಗೆ ಅನ್ನಿಸ್ಬೇಕು. ಎಲ್ಲೋ ಒಂದ್ ಕಡೆ ನನ್ನ ಸ್ನೇಹ ಅಂದಾಗ ಎಲ್ಲೋ ನನಗನ್ಸಕ್ ಸ್ಟಾರ್ಟ್ ಆಗುತ್ತೆ, ಅದು ನಿಮ್ಮ ಸ್ಟ್ರಾಟಜಿನೇ ಆಗಿರಬಹುದು. ಆದ್ರೆ ಆ ಒಂದು ಕಳಂಕನ ನಾನು ಈ ಮನೇಲಿ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಆ ರೀತಿ ಇತ್ತು ಅಂದ್ರೆ ಆ ಥರದೊಂದು ಸ್ನೇಹಕ್ಕೆ ನಾವು ಒಂದು ಬ್ರೇಕ್ ಕೊಡೋದು ಉತ್ತಮ ಅಂತ ಅನ್ಸುತ್ತೆ. ನಾನು ನನ್ನ ಔಟರ್ ಲುಕ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ, ನನ್ನ ಇನ್ನರ್ ಸ್ಟ್ರೆಂತ್ಗೂ ಕೂಡ ನಾನು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಹಾಗಾಗಿ ನನ್ನಿಂದ ಅವ್ರಿಗೆ ಕಳಂಕ ಬಂದಿಲ್ಲ. ಬಟ್ ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗೆ ಕಳಂಕ ಬಂದಿದೆ. ಹಾಗಾಗಿ ಅವ್ರು ಈ ಮನೇಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಫ್ರೆಂಡ್ಶಿಪ್ನ ಇವರು ಏನೋ ಸ್ಟ್ರಾಟರ್ಜಿ ಅಂತ ಒಂದು ಪದ ಬಳಸಿದ್ರಲ್ಲ, ಅದೇನಾದ್ರೂ ಒಂದ್ ವೇಳೆ ಆಗಿದ್ದಿದ್ರೆ ನಾನು ನಿಮ್ಮ ಫ್ರೆಂಡ್ಶಿಪ್ ಇಂದ ಅದನ್ನ ಸ್ಟ್ರಾಟರ್ಜಿ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವಂತಹ ದರ್ದ್ ನನಗೇನಿಲ್ಲ. ಆಮೇಲೆ ಆಟ ಅಂತ ಬಂದಾಗ ಸೆಕೆಂಡ್ ವೀಕಲ್ಲಿ ನಾನು ಎಷ್ಟು 100% ಕೊಡಬೇಕು ಅದನ್ನು ಮಾಡಿದ್ದೀನಿ.
ಆಚೆ ಕಡೆ ಟಾಸ್ಕ್ ಅಂತ ಬಂದಾಗಲೂ ಕೂಡ ನಾನೊಂದು ಟಾಸ್ಕ್ ಗೆದ್ದಿದ್ದೀನಿ. ಸೊ ಹಾಗಾಗಿ ಎಲ್ಲೆಲ್ಲಿ ಆಟ ಆಡಬೇಕೋ ಎಲ್ಲೆಲ್ಲಿ ಮಾತಾಡಬೇಕೋ ಪ್ರತಿಯೊಂದನ್ನು ಕೂಡ ನಾನು ಮಾತಾಡಿದ್ದೀನಿ. ಕೆಲವರು ಆಟ ತುಂಬ ಫಾಸ್ಟಾಗಿ ಕಾಣಿಸ್ಬೋದು, ಇನ್ನು ಕೆಲವರು ಸ್ಲೋ ಆಗಿ ಹೋಗಿ ಗುರಿ ತಲುಪಬಹುದು. ಸೊ ಹಾಗಾಗಿ ಬಿಗ್ ಬಾಸ್ ನ ನೀವು ಹಿಂಗೆ ಆಗತ್ತೆ ಹಂಗೆ ಆಗತ್ತೆ ಅಂತ ಲೆಕ್ಕ ಹಾಕಕ್ಕಾಗಲ್ಲ. ಏನು ಅಂದ್ರೆ ಮೊಲ ಮತ್ತೆ ಆಮೇಲೆ ಫಾಸ್ಟ್ ಆಗಿ ಹೋಗಿ ಅಶ್ವಿನಿ ಅವ್ರ ಹಳ್ಳಕ್ ಬಿಟ್ಬಿಡ್ಲಿ, ಆಮೇಲೆ ಹೋಗೋಣ ಅನ್ನೋದ ಇರ್ಬೋದೇನೋ. ಆಮೇಲೆ ಮೊಲ ತಟ್ಟಿ ನೀವು ಮುಂದೆ ಕಳಿಸ್ಬಿಟ್ಟು ಅಂತೂ ನಾನು ಯಾವತ್ತೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನಿಮ್ಮ ಆಟನ ನೀವ್ ಆಡ್ತಾ ಇದ್ದೀರಾ, ನನ್ನ ಆಟನ ನಾನು ಆಡ್ತಾ ಇದ್ದೀನಿ. ಸ್ಲೋ ಅಂತ ಅನ್ಕೊಂಡಿರ್ಬೋದು, ಫಾಸ್ಟ್ ಆಗಿದೆ ಅಂತ ನೀವು ಹೇಳಿದ್ರಿ. ಮೊಲ ಮತ್ತೆ ಆಮೆ ಕತೆ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಹಾಗೆ ಆ ಮಲಗ್ ಬಿಡುತ್ತೋ ಅವಾಗ ತುಂಬಾ ಮಾತಾಡ್ಬಿಟ್ರೆ ವರ್ಕ್ ಆಗುತ್ತೆ ಅಂತ ಅಲ್ಲ, ಎಷ್ಟೋ ಸಲ ಮಾತಾಡಿದಲೇ ಬಿಗ್ ಬಾಸ್ ನ ಗೆದ್ಕೊಂಡು ಹೋಗಿರೋರು ಇದಾರೆ. ಸೊ ಹಾಗಾಗಿ ನೀವು ನಿಮಗೆ ಕಂಪೇರ್ ಮಾಡ್ಕೊಳ್ಬೇಡಿ, ನಿಮ್ಮ ಸ್ಟ್ರೆಂತ್ ಗೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಬೇಡಿ. ನನ್ನ ಸ್ಟ್ರೆಂತ್ ಗೆ ಇವತ್ತು ವೀಕ್ನೆಸ್ ಆಗ್ತಾ ಇರೋದೇ ಜಾನ್ವಿ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ, ಇಡೀ ಮನೆ ಹೇಳ್ತಾ ಇದ್ದಾರೆ. ಕೊಡಿ ನೀವು. ಅಶ್ವಿನಿ ಫಾಸ್ಟ್ ಆಗಿ ಹೋಗ್ತಿದ್ದಾರೆ ರೇಸ್ ಅಲ್ಲಿ, ನೀವು ಹಿಂದೆ ಉಳ್ಕೊಂಡಿದ್ರೆ. ಇವತ್ತು ನನಗೆ ಒಂದು ಸ್ಟ್ರಾಟಜಿ ನಿಮ್ದು ಏನ್ ಅರ್ಥ ಆಯ್ತು ಅಂದ್ರೆ, ಸೊ ನಾನು ಫಾಸ್ಟ್ ಆಗಿದ್ದೀನಿ, ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ ಮೇಲೆ ಅಂದ್ರೆ ಬಾವಿಗೆ ಬಿದ್ಮೇಲೆ ಬಂದ್ ಬಗ್ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು. ನಿಮಗೆ ಸ್ನೇಹನೇ ಸ್ಟ್ರಾಟಜಿ ಅಂತ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ನನಗೆ ಎಲ್ಲನೂ ನೇರವಾಗಿ ಮಾತಾಡೋ ನೀವು ಅದು ಯಾವತ್ತೋ ನನಗೆ ಹೇಳ್ಬೋದಾಗಿತ್ತಲ್ಲ. ನನಗೆ ಗೊತ್ತಿರ್ಲಿಲ್ಲ ರಘು ಸರ್, ಏನೋ ನನ್ನ ಜೊತೆಗೆ ಇಟ್ಕೊಂಡು ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫ್ರೆಂಡ್ಶಿಪ್ ಇವತ್ತು ಇನ್ನೊಂದು ಅರ್ಥ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು. ರಾತ್ರಿ 7:20. ಬಿಗ್ ಬಾಸ್ ಈ ರೌಂಡಲ್ಲಿ ನಾನು ಜಾನ್ವಿನ ವಿನ್ನರ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜಾನ್ವಿ ಅವರು ಫಾರ್ ದ ಫಸ್ಟ್ ಟೈಮ್ ಅವ್ರ ಸಲುವಾಗಿ ಮಾತಾಡಿದ್ರು. ಆ್ಯಂಡ್ ಅವ್ರ ಮಾತಲ್ಲಿ ತೂಕ ಇತ್ತು, ಅವರು ಮಾಡಿರೋ ಟಾಸ್ಕ್ ಇರ್ಬೋದು ಆ್ಯಂಡ್ ಅವರು ಬೇರೆಯವ್ರ ಸಲುವಾಗಿ ಸ್ಟ್ಯಾಂಡ್ ತೊಗೊಂಡಿರೋದನ್ನ ಕ್ಲಿಯರಾಗಿ ಹೇಳಿದ್ರು. ಆ್ಯಂಡ್ ಅದನ್ನು ಓಪನ್ ಅಪ್ ಆಗಿ ಅಶ್ವಿನಿ ಅವ್ರ ಮುಂದೆ ಹೇಳಿದ್ರು. ಬಟ್ ಅಶ್ವಿನಿ ಅವರು ಇಲ್ಲಿ ಯಾಕೋ ಎಸಿಟೇಟ್ ಮಾಡ್ತಾಯಿದ್ರು, ಅವ್ರಿಗೆ ಜಾನ್ವಿ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ ಅಂತ ಓಪನ್ ಅಪ್ ಆಗಲಿಲ್ಲ, ಯಾಕೋ ಕ್ಲಿಯರಾಗಿ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಶ್ವಿನಿ ಅವರು. ಸೊ ಅದಕ್ಕೆ ನನಗೆ ಜಾನ್ವಿ ಆರ್ಗ್ಯುಮೆಂಟ್ ತುಂಬ ಜೆನ್ಯೂನ್ ಆ್ಯಂಡ್ ಬೆಟರ್ ಅನ್ನಿಸ್ತು ಬಿಗ್ ಬಾಸ್. ಸ್ವಲ್ಪ ದಿನ ಬಿಟ್ಟು ನೋಡಿ ಅಲ್ಲ, ಹರ್ಟ್ ಆಗೋಕ್ಕಿಂತ ಮುಂಚೆ. ರಾತ್ರಿ 7:30. ಒಬ್ಬರನ್ನ ಅವ್ರನ್ನ ಹೊಗಳಿ ಅವ್ರನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಆಟ ಆಡಿಸಿ ವಿನ್ ಆಗಿ ಪೊಸಿಷನ್ ತಗೊಂಡು ಸ್ಮಾರ್ಟ್ ಆಗಿ ಎಲ್ಲರ ಹತ್ರನು ಈ ಸುದ್ದಿ ಅವರ ನಾಲ್ಗೆನ ತೆಗೆದು ಬಿಟ್ರೆ ಹೂ ಇಸ್ ಇನ್ ದಿಸ್ ಹೌಸ್? ಹೂ ಈಸ್ ಇನ್ ದಿಸ್ ಹೌಸ್? ನಥಿಂಗ್. ಏನಾದ್ರೂ ಮನೆದ ಕೆಲಸ, ಈ ಮನೆ ಕೆಲಸ ಇದನ್ನೆಲ್ಲ ಬಿಟ್ಟು ಬೇರೆ ಏನಿದೆ? ನೀವು ಹೇಗೆ ಆಟ ಆಡ್ತೀರಾ, ನಿಮ್ಮ ಪರ್ಸನಾಲಿಟಿ ಓವರ್ ಆಲ್. ಈ ವ್ಯಕ್ತಿಯ ಕಿತ್ತಾಕಿದ್ರೆ ಸರ್, ಈ ವ್ಯಕ್ತಿ ಏನು ನೆಲ ಬಗ್ಗಿದ್ರೆ ಸ್ಪೈನಲ್ ಕಾರ್ಡ್ ಹೋಗಿದೆ, ಇಲ್ಲಿ ಕಿಚನ್ ಹತ್ರ ಹೋದ್ರೆ ನನ್ನ ನೂಸ್ ಹೋಗಿದೆ, ಅಲ್ಲಿ ಟಾಯ್ಲೆಟ್ಗೆ ಹೋದ್ರೆ ನನ್ನ ಕೈ ಮುರಿದೋಗಿದೆ. ಈ ಮನೆಯಲ್ಲಿ ಒಬ್ಬ ಟ್ರೂ ಲೀಡರ್ ಆಗಕ್ಕೆ ಅದ್ರದ್ದು ಯಾರ್ದು ಅಪ್ಪಣೆನೂ ಬೇಡ, ಯಾರ್ದು ಪರ್ಮಿಷನ್ ಬೇಡ. ಐ ಆಮ್ ಸೆಲ್ಫ್ ರೆಸ್ಪಾನ್ಸಿಬಲ್ ಫಾರ್ ಮೈ ಕಮಿಟ್ಮೆಂಟ್ ಫಾರ್ ದಿಸ್ ಹೌಸ್ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಇದೇ 2 ದಿವಸದ ನನ್ನ ಏನು ಅಂತ ಕೇಳಿದ್ರಲ್ಲ, ಎಲ್ರು ಮುಂದೆ ಎಲ್ರು ಬ್ಲೆಸ್ಸಿಂಗ್ಸ್ ತಗೊಂಡು ಉತ್ತಮ ಅಂತ ಕಾಯಿನ್ ತಗೊಂಡಿದ್ದೀನಿ. ಇವ್ರ ತರ ಬೇರೆಯವ್ರನ್ನ ಆಟ ಆಡಿಸಿ ಲಾಸ್ಟ್ ನಾಮಿನೇಷನ್ ಬಂದಾಗ ಅದೇ ವ್ಯಕ್ತಿಗೆ ಚೂರಿ ಹಾಕಿರೋಂಥ ನೀಚ ನಾನಲ್ಲ ಸರ್. ಇದು ಅದೇನೋ ಒಂದ್ ಕಡೆ ಪಾತ್ರೆ ತೊಳೆದ್ಬಿಟ್ರು, ಅಲ್ಲೆಲ್ಲೋ ಟಾಯ್ಲೆಟ್ ಸೀಟ್ ಫಿಟ್ ಮಾಡ್ಬಿಟ್ರು ಅಂತ ಉತ್ತಮ ಕೊಟ್ಟಿದ್ದನ್ನೆಲ್ಲ ಭಯಂಕರ ಉತ್ತಮ, ನಾನೇ ಪುರುಷೋತ್ತಮ ಅಂತ ಅನ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಆಮೇಲೆ ನಾಲ್ಗೆ ಕಿತ್ತಾಕ್ಬಿಟ್ರೆ ನಾನು ಬೇಕಾದ್ರೆ ಮೂಗಲ್ ಬೇಕಾದ್ರೂ ಮಾತಾಡಿಗೆಲ್ಲ ತಾಕತ್ ನನಗಿದೆ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಅಲ್ಲಿ ನಿಂತೀನಿ. ಅದಕ್ಕೋಸ್ಕರನೇ ಫಸ್ಟ್ ಫೈನಲಿಸ್ಟ್ ಆಗಿದ್ದು, ಫಸ್ಟ್ 4 ಚಾಂಪಿಯನ್ಗಳಾಗಿದ್ದು. ಇವ್ರು ಸಿಂಗಲರ್ ಆಗಿ ಏನಾದ್ರು ಪ್ರೂವ್ ಮಾಡಿದ್ರೆ ಆಮೇಲೆ ಏನು ಪ್ರೂವ್ ಮಾಡಿಲ್ಲ. ಇವತ್ತವರೆಗೂ ಪ್ರತಿ ವಾರ ನಾಮಿನೇಷನ್ ಕೂತಿದ್ರೆ ಹೊರತು ಅದನ್ನ ಬಿಟ್ಟು ಇನ್ನೇನು ಮಾಡಿದ್ದಾರೆ? ಲೋಗು ಕೂತ್ಕೋ, ಅಳು 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 ಅಳು, ಬಂದವ್ರಿಗೂ ಅಳಿಸು, ಇಲ್ಲ ನೀನು ಅಳು, ಇಲ್ಲ ಅವ್ರಿಗೂ ಅಳಿಸು. ಅದು ಬಿಟ್ಟರೆ ಈ ಮನೇಲಿ ಎಲ್ಲರೂ ಇವ್ರ ಬಗ್ಗೆ ನೋಡೋದು ಏನು ಅಂತ ಗೊತ್ತಾ? ಒಂದು ಈ ಕನ್ನಡ ಇದು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಯಾವುದೋ ಶಕ್ತಿಮಾನ್ ಇತ್ತಲ್ಲ, ಆ ಥರ ಸುತ್ತಿಗೆ ಮ್ಯಾನ್ ಇವರು. ಇವ್ರಿಗೆ ಇಷ್ಟ ಆದವ್ರಿಗೆ ಬೋಧನೆ ಮಾಡ್ತಾರೆ, ಇವ್ರಿಗೆ ಇಷ್ಟ ಇಲ್ಲ ಬಂದರೆ ರೋದನೆ ಅನ್ಕೊಂಡು ಓಡೋ ಬರ್ತಾರೆ ಈ ಮನೇಲಿ.
ಇದು ಇವ್ರಿದು, ಹಂಗಾಗಿ ಇವ್ರಿಗಿಂತ ಫಾರ್ ಬೆಟರ್ ನಾನು, ಇವ್ರಿಗಿಂತ ತುಂಬಾ ಚೆನ್ನಾಗಿ ಇಲ್ಲಿವರೆಗೆ ಆಡ್ಕೊಂಡ್ ಬಂದಿದ್ದೀನಿ. ಈ ವಾರ ನಿಜವಾಗ್ಲೂ ಉತ್ತಮ ಯಾರು ಗೊತ್ತಾ? ಅದು ನನ್ನ ಪ್ರಕಾರ ಸೂರಜ್. ಅವನು ನಿಜವಾದ ಉತ್ತಮ. ಬಂದವ್ರಿಗೆಲ್ಲ ಊದಿ ಕಚ್ಚಿ ಮಾಡಿ ಒಂದೆರಡು ಓಟ್ ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದರಿಂದ ನೀನು ಉತ್ತಮ ಅದೇ ಇಲ್ಲ, ನೀನು ಉತ್ತಮ ಆಗಿ ಸಾಧ್ಯನೇ ಇರಲಿಲ್ಲ. ಇವತ್ತು ಬಂದ್ಬಿಟ್ಟು ಸೂರಜ್ ಅವರು ಟೀಮ್ನ ತಗೊಂಡು, ಇದು ಇವತ್ತಾಗಿದ್ದು, ನಾವಿದನ್ನ ಯಾವತ್ತೂ ಮಾಡಿದ್ದೀವಿ ಸರ್. ನಾವು ಆಟ ಆಡಿ ನಾವು ಗೆದ್ದು ಆಟದಲ್ಲಿ ಇಲ್ದಿರೋರ್ನ ನಾವು ಸೇಫ್ ಮಾಡ್ಕೊಂಡು ಬಂದಿದ್ವಿ. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು, ಮೇಡಮ್ ನೀವು ಹೋಗಿ, ಅಮ್ಮ ನೀವು ಹೋಗಿ, ಎಸ್ ಇದು ಸರ್ ಲೀಡರ್ಶಿಪ್, ಇದು ಟೀಮ್ ಸ್ಪಿರಿಟ್. ಈ ಮನುಷ್ಯ ಮಾಡಿಲ್ಲ. ಈ ಮನುಷ್ಯ ಮಾಡಿರೋದೇನು ಗೊತ್ತಾ? ಬೇರೆಯವ್ರನ್ನ ಆಟ ಆಡಿಸಿ ಅವನಿಗೆ ಚೂರಿ ಹಾಕಿರೋದು ಒಂದು. ಬಿಗ್ ಬಾಸ್ ನಮಗೆ ಬಕೆಟ್ ಕೊಟ್ಟಿರೋದು, ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತ, ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ. ಬಿಗ್ ಬಾಸ್ ಅವತ್ತೇ ಹೇಳ್ತಾರೆ ನೀನು ರಾಕೆಟ್ ತರ ಆಡು ಅಂದ್ರೆ, ಇವ್ರು ಕನ್ಫ್ಯೂಸ್ ಮಾಡ್ಕೊಂಡು ರಾಕೆಟ್ ನ ಬಕೆಟ್ ಅನ್ಕೊಂಡ್ಬಿಟ್ಟು ಬಕೆಟ್ ಇಟ್ಕೊಂಡೇ ಆಡ್ತಾ ಇದ್ರೆ. ಇಲ್ಲಿ ಬಕೆಟ್ಗೆ ಸ್ಪಾನ್ಸರರ್ಸ್ ಇದ್ರೆ ಯಾರು ಬ್ರ್ಯಾಂಡ್ ಅಂಬಾಸಡರ್ ಆಗುತ್ತೆ ಅಂತ ಆಲ್ರೆಡಿ ಜನಪ್ರಸಿದ್ಧಿ ಆಗಿದೆ ಇದು. ಸೊ ಅವರು ನನಗೆ ಆ ಬಕೆಟ್ ಅಂತ ಯೂಸ್ ಮಾಡೋದು ಬೇಕಾಗಿಲ್ಲ. ಈ ಮನುಷ್ಯ ಅಂತಾನೆ ಯಾವ್ದೋ ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಯಾವ್ದೋ ಕಿಚನ್ ನನಗೂ ಸರ್, ನನಗೂ ಮೆಡಲ್ ಬೇಡ. ನಾನು ಕಡ್ಡಿಲು ಕಸ ಗುಡಿಸ್ತಾನೆ, ಗುರಿ ಗೊತ್ತಿರೋನು ಕತ್ಲಲ್ಲೂ ಬಾಣ ಹೊಡಿತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರ ಆನರ್ ಎಷ್ಟು ಬೇಗ ಯಾಕೆ ಬೆಲ್ ಹೊಡೆದ್ರಿ ಬಿಗ್ ಬಾಸ್? ನೋವಾಗ್ತಿದೆ ನನಗೆ. ಓ ವಿಷಯಕ್ಕೆ ಬಂದ್ರೆ ನೋವಾಗುತ್ತೆ. ಬಿಗ್ ಬಾಸ್ ಈಗ ಈ ಸುತ್ತಿನಲ್ಲಿ ನಾನು ಸುದೀನ ವಿನ್ನರ್ ಆಗಿ ನಾಮಿನೇಟ್ ಮಾಡ್ತೀನಿ. ಯಾಕೆಂದರೆ ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರಿಗೆ ಹೆಂಗೆ ಬಿಗ್ ಬಾಸಲ್ಲಿ ಗೇಮ್ ಆಡೋದು ಅಂತ ಗೊತ್ತು. ಅವರು ಆಪೋಸಿಟ್ ಪರ್ಸನ್ ಮೈಂಡ್ ಒಳಗಡೆ ಹೋಗಿ ಆಟ ಆಡೋದು ಗೊತ್ತು, ಅವ್ರನ್ನ ಡಿಮೋಟಿವೇಟ್ ಮಾಡೋದು ಗೊತ್ತು. ಆ್ಯಂಡ್ ಬಿಗ್ ಬಾಸಲ್ಲಿ ಅದೇ ಬೇಕಾಗಿರೋದು. ಆ್ಯಂಡ್ ಧ್ರುವಂತ್ ಅಂತ ಬಂದಾಗ ಯಾಕೋ ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ. ಸುದಿ ಅವ್ರು ಮಾತಾಡುವಾಗ ತುಂಬ ಎಮೋಷ್ನಲ್ ಆಗಿಬಿಟ್ರು. ಆ್ಯಂಡ್ ಎಮೋಷ್ನಲ್ ಇದ್ದಾಗ ಬಿಗ್ ಬಾಸಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ. ರಾತ್ರಿ 7:55. ಸೊ ಧನುಷ್ ಯಾಕೆ ಈ ಮನೇಲಿರೋಕ್ಕೆ ಅರ್ಹನಲ್ಲ ಅಂತಂದರೆ, ನಾ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅವನ ಪಾಡಿಗೆ ಎಲ್ಲೋ ಇರ್ತಾನೆ. ನನಗೆ ಹೇಳ್ತಾನೆ ನೀವೆಲ್ಲೂ ಯಾರ ಜೊತೆನೂ ಬೆರೆಯಲ್ಲ, ಜಾಸ್ತಿ ಮಾತಾಡಲ್ಲ, ಒಂದೇ ಕಡೆ ಸ್ಟಕ್ ಆಗಿರ್ತೀಯ ಅಂತ. ಬಟ್ ನಾನು ನೋಡಿರೋಂಗೆ ಅವ್ನು ಎಲ್ಲೇ ಕೂತು ಮಾತಾಡ್ತಿದ್ರು, ಅವ್ನು ಮಾತಾಡೋ ಟಾಪಿಕ್ ನನ್ನದೇ ಆಗಿರುತ್ತೆ. ಇವನೋಗಿ ಅಲ್ಲಿ ಕೂತಿದ್ದಾನೆ, ಇವನೋಗಿ ಇಲ್ಲಿ ಕೂತಿದ್ದಾನೆ, ಇವನ ಬಗ್ಗೆ ಹಿಂಗೆ ಮಾತಾಡ್ತೀಯಾನೆ, ನಮ್ಮ ಜೊತೆ ಸೇರ್ತಾ ಇಲ್ಲ. ಸೊ ನಂಗನ್ಸುತ್ತೆ ಅವನದಾದ ಪರ್ಸ್ನಾಲಿಟಿ ಎಲ್ಲೂ ಆಚೆ ಬರ್ತಿಲ್ಲ. ಅವನದೇ ಆದಂಥ ಒಂದು ಬೌಂಡ್ರಿ ಮಾಡ್ಕೊಂಡು ಮನೇಲಿದ್ದಾನೆ. ಟಾಸ್ಕ್ ಅಂತ ಬಂದು ಅದ್ರಲ್ಲಿ ಸೋತಿದ್ರೆ ಈಗ ಹೆಂಗೆ ಹೈಲೈಟ್ ಆಗಬೇಕು, ನಾನು ಇವಾಗ ಏನೋ ಒಂದು ಯಾರ ಮೇಲಾರು ಕೂಗಾಡ್ಬಿಟ್ಟು ನಾನು ಹೈಲೈಟ್ ಆಗ್ಬೋದು, ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋತಾನೆ ಅವ್ನಿಗವನು. ಅವ್ನು ಮಾತಾಡೋ ಮಾತಲ್ಲಿ ಒಂದು ತೂಕ ಇರಲ್ಲ. ಬಟ್ ನಾನು ಕಿರ್ಚಿದ್ರೆ, ನಾನು ಲೌಡ್ ಆಗಿದ್ದರೆ ನಾನು ಕಾಣಿಸ್ಕೋತೀನಿ ಅನ್ನೋ ಪರ್ಸ್ಪೆಕ್ಟಿವ್ ಅವನಿದ್ದಾನೆ. ಸೊ ಅವನಕ್ಕಿಂತ ನಾನು ಉತ್ತಮ. ಯಾಕಂದರೆ ನಾನು ಒಂದು ಟಾಸ್ಕ್ ಅಂತ ಬರಲಿ, ನಾನು ಬೇಕಂದರೆ ಎಲ್ರ ಜೊತೆನೂ ಮಾತಾಡದೆ ಹೋದರೂ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ಮತ್ತು ನಾನು ಯಾರು ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಂತ ನೋಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಅವನಿಗಿಂತ ಬೆಟರ್ ನಾನು ಇಲ್ಲಿರ್ತೀನಿ. ಮೊದಲನೇದಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಲೇ ಇಲ್ಲ. ನಾನು ಒಂದು ಸತಿ ಮಾತಾಡಿರ್ಬೋದು ಮಬ್ಬ ಅಂದರೆ, ಬೇರೆಯವರು ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಂದ್ರೆ ಹೋಗ್ಲಿ ಬಿಡು, ಅವ್ನ ಆಟ ಅವ್ನು ಆಡ್ಕೊತಾನೆ ಅಂತಲೇ ಮಾತಾಡಿದ್ದೀನಿ ಹೊರತು ಅವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ. ಆಮೇಲೆ ಪ್ರತಿಯೊಂದು ಟಾಸ್ಕಲ್ಲಿ ಇಲ್ಲಿವರೆಗೂ ಆಡಿರೋದ್ರಲ್ಲಿ ಎಲ್ಲದರಲ್ಲೂ ನಾನು ಗೆದ್ದಿದ್ದೀನಿ. ಆಮೇಲೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತೇನೆ ಹೊರತು ಈ ಕಿರ್ಚಿದ್ರೆ ನಾನು ಕಾಣಿಸ್ಕೊತೀನಿ ಅಂತ ಇದ್ದಿದ್ರೆ ಎಲ್ಲ ಕಡೆನೂ ಕಿರ್ಚಾಡ್ತಾ ಇದ್ದೆ. ಅವ್ರು ಮಾತಾಡೋದೇ 4 ಜನ ಹತ್ರ ಬಿಟ್ಟು ಮಾತಾಡೋದೇ ಇಲ್ಲ. ಆಮೇಲೆ ಆ ಟಾಸ್ಕಲ್ಲೂ ಅಷ್ಟೇ, ಅವ್ರು ಬಂದು ಒಂದು ಟಾಸ್ಕ್ ಆಡಿದ್ರು, ಒಂದು ಟಾಸ್ಕಲ್ಲಿ ಅವ್ರು ಸೋತಿದ್ದಾರೆ, ನಾನು ಗೆದ್ದಿದ್ದೀನಿ. ಏನಕ್ಕೆ ನಾನು ಅರ್ಹನಂದರೆ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ, ಪ್ರತಿಯೊಬ್ಬರ ಹತ್ರನೂ ಚೆನ್ನಾಗಿದ್ದೀನಿ. ಆಮೇಲೆ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಇದೇನೋ ಗುಡ್ ಬುಕ್ಸ್ ಅಂತ ಅಲ್ಲ. ಅವ್ರು ರಾಂಗ್ ಅಂದ್ರೆ ರಾಂಗ್ ಅಂತ ಹೇಳಿದ್ದೀನಿ, ರೈಟ್ ಅಂದ್ರೆ ರೈಟ್ ಅಂತ ಹೇಳ್ತೀನಿ. ಈ ಬಿಗ್ ಬಾಸ್ ಮನೇಲಿ ಏನೇನು ಮಾಡಬೇಕು, ಏನು ಸ್ಟ್ಯಾಂಡ್ ತೊಗೊಬೇಕು ಆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನನ್ನ ಅಭಿಪ್ರಾಯ. ಅವ್ರು ಹೇಳ್ತಾರೆ ನಾನು ಎಲ್ರ ಜೊತೆನೂ ಮಾತಾಡ್ತಾ ಇದ್ದೀನಿ ಅಂತ. ಬಟ್ ನನಗನ್ಸೋ ಪ್ರಕಾರ ಹಿ ಈಸ್ ಪ್ಲೇಯಿಂಗ್ ವೆರಿ ಸೇಫ್. ಮುಂದೆ ಒಂದು ಮಾತಾಡು ಅಂತ ನಾನು ಹೋಗ್ತಿದ್ರು ಅವನೇ ಹೇಳ್ತಾನೆ, ಬ್ರೋ ಇನ್ವಾಲ್ವ್ ಆಗಬೇಡ ಇದಕ್ಕೆಲ್ಲ. ನನ್ನ ಮುಂದೆನೇ ನನಗೆ ಹೇಳಿದ್ದಾನೆ, ನಮಗಿದೆಲ್ಲ ಬೇಡ, ಅನ್ನೆಸೆಸರಿ ಟಾಕ್ಸ್ ಇರಲಿಲ್ಲ ಅಂದರೆ ಮನೇಲಿ ಕೂತ್ಕೋಬೋದಿತ್ತಲ್ಲ, ಇಲ್ಲಿಗೆ ಬರೋ ಅಗತ್ಯ ಏನಿತ್ತು? ಸೇಫ್ ಆಗಿರಬೇಕು ಅಂತಂದಿದ್ರೆ ಯಾರನ್ನ ರಾಂಗ್ ಅಂದಾಗ ರಾಂಗ್ ಅಂತ ಹೇಳಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಆಮೇಲೆ ಬೇರೆಯವ್ರು ಯಾರೇ ತಪ್ಪು ಮಾಡಿದ್ರು ಸರ್, ಆ ತಪ್ಪು ಅಂತ ಹೇಳೋ ಧೈರ್ಯ ನನಗಿದೆ. ಅದನ್ನು ಏನಾಗಿದೆ ಅಂತ ಗೊತ್ತಿಲ್ಲ, ಇಬ್ರು ಜಗಳ ಆಡ್ತಾ ಇರ್ತಾರೆ, ಏನಕ್ಕೆ ಇನ್ವಾಲ್ವ್ ಆಗ್ತೀಯ ಅಂತ ಹೇಳಿದ್ದೀನಿ ಹೊರತು ನೀವು ಇನ್ವಾಲ್ವ್ ಆಗಿ ಅನ್ನೆಸೆಸರಿ ಟಾಕ್ ಮಾಡಬೇಡ, ಇದು ಮಾಡಬೇಡ, ಅದು ಮಾಡಬೇಡ. ಆಯ್ತಪ್ಪ ನಾನು ಹಿಂಗೆ ಹೇಳ್ದೆ, ನೀನು ಮಾತಾಡ್ಬೋದಿತ್ತಲ್ಲ ಹೋಗಿ. ಯಾಕೆ ಮಾತಾಡಿಲ್ಲ? ನೀವು ಯಾರ ನೀನ್ ನನ್ನ ಪಕ್ಕನೇ ಕುತ್ಕೊಂಡು ನಗಾಡಿದ್ರು.
ಆಮೇಲೆ ಈ ಫೋನ್ ಮಾಡ್ಕೊಂಡು ಅದನ್ನೇ ಮಾತಾಡ್ಬೋದಿತ್ತಲ್ಲ 4 ಜನ ಹತ್ರ. ಮನೆ ಇಲ್ಲಿಗೆ ಬಂದು ಯಾಕೆ 4 ಜನ ಹತ್ರ ಮಾತಾಡ್ತೀರಾ, ಎಲ್ಲರ ಹತ್ರ ಮಾತಾಡಿ. 4 ಜನ ಹತ್ರ ನಾನು ಒಪಿನಿಯನ್ ಇಡ್ತೀನಿ, ನೀನ್ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ನೀನ್ ತಪ್ಪು ಅಂತ ಅವನ ಹತ್ರನೇ ಹೇಳೋದು, ಇಲ್ಲಿ ಹೋಗ್ಬಿಟ್ಟು ಗುರು ನೀನ್ ಸರಿ ಅಂತ ಇಬ್ರಿಗೂ ಹೇಳ್ಬಿಟ್ಟು ಇಬ್ರ ಜೊತೆ ಚೆನ್ನಾಗಿದ್ಬಿಡು. ತಪ್ಪು ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಇಲ್ಲಿ ಹೋಗ್ಬಿಟ್ಟು ಇವನ್ ಜೊತೆ ತಪ್ಪು ಹೇಳಿದ್ಮೇಲೆ ಅವ್ರ ಹತ್ರ ಚೆನ್ನಾಗಿ ಹೆಂಗಿರಕ್ಕಾಗತ್ತೆ. ನಾನು 4 ಜನ ಜೊತೆ ಮಾತಾಡಿದ್ರು, ಮಿಗ್ದವ್ರ ಜನ ಜೊತೆನೂ ಎಷ್ಟು ಬೇಗ ಅಷ್ಟು ಮಾತಾಡಕ್ ನಾನು ಶುರು ಮಾಡಿದ್ದೀನಿ. ಬಂದಾಗ ಮಾತಾಡಿಲ್ಲ, ನಾನು ಒಪ್ಕೋತೀನಿ. ಬಟ್ ಹಾಡು ಹೇಳಕ್ ಬರಲ್ಲ, ಹಾಡು ಹೇಳ್ತೀನಿ. ಡ್ಯಾನ್ಸ್ ಮಾಡಕ್ ಬರಲ್ಲ, ಮಾಡ್ತಾ ಇದ್ದೀನಿ. ಅವನು ಎಲ್ಲ ತಿಳಿದಿದ್ದು ಒಂದು ಗುಂಪು ಅಂತ ಬಂದಾಗ ನಾನು ಎಲ್ಲೂ ಧನುಷ್ನ ನೋಡ್ತಿಲ್ಲ. ಒಂದು ಸೈಡಲ್ಲಿ ಅವನು ಅಭಿ ಕೂತಿರ್ತಾರೆ, ಇಬ್ಬರೇ ಮಾತಾಡ್ತಿರ್ತಾರೆ, ಅಷ್ಟೇ ನೋಡಿರೋದು ಸರ್. ಸೊ ಐ ಆಮ್ ಅ ಬೆಟರ್ ಕಂಟೆಂಡರ್ ಹಿಯರ್. ಆಮೇಲೆ ಒಂದು ಮೂಲೆಯಲ್ಲಿ ನಾನು ಯಾವತ್ತೂ ಕೂತಿಲ್ಲ ಸರ್, ಒಂದು ಮೂಲೆಯಲ್ಲಿ ಕೂತಿಲ್ಲ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ, ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ. ರಾತ್ರಿ 8:05. ನಂಗೆ ಗೊತ್ತು ಹೇಳೋದೇ 4 ಜನ ಜೊತೆ ಮಾತಾಡ್ತಾನೆ. ಅದೇ ಅದೇನಿರ್ತದೆ ಆಮೇಲೆ ಪಾಪ ಅವನು ಒಳ್ಳೆಯವನೇ, ಏನು ನನಗೆ ಹೇಳಕ್ ಬೇಜಾರೈತೈತೆ. ಅವ್ರಿಗೂ ಇರುತ್ತೆ ಪಾಪ, ನನಗೂ ಇರುತ್ತೆ. ಯಾಕಂದ್ರೆ ತುಂಬ ಒಳ್ಳೆ ಹುಡುಗನೇ. ತಲೆಗೆ ನಾನೇ ನಿಂಗೆ ಹೇಳ್ತೀನಿ, ಏನು ನಂಗೆ ಹೇಳಿ ತಲೆ ಕೆಡ್ಸ್ಕೊಂಡ್ಬಿಡೋದ್ರ ಬಗ್ಗೆ. ಬಂದಾಯ್ತಾ ಮೇಷ್ಟ್ರು ಬಂದಾಯ್ತಾ? ಏನು ಮಾಡ್ತೀಯ ಅಲ್ಲಿ, ಅವ್ರು ಹೇಳ್ಬೇಕು ಹೇಳ್ತಾರೆ. ಬಿಗ್ ಬಾಸ್ ಈ ರೌಂಡಲ್ಲಿ ನಾನು ಸೂರಜ್ನ ವಿನ್ನರ್ ಆಗಿ ನಾಮಿನೇಟ್ ಮಾಡ್ತೀನಿ. ಓ ನೀನ್ ಜೋಡಿ ಹೊತ್ಕೊಂಡ್ ಬಂದಿದ್ಯಾ ಅಂತ ಬಿಗ್ ಬಾಸ್ ಮನೆ ಒಳಗಡೆ? ಟ್ರಿಬಲ್ ಜೋಡಿ ಬಂದಿದ್ದೀರಾ? ಹೌದು ಅನ್ಕೋ. ನಾನು ಹೇಳೇ ಇಲ್ಲ ಅಲ್ವಾ? ಮತ್ತೆ ನೀನು ಸಾಂಗ್ ಆಡ್ತಾ ಇರೋದು, ಒಂಟಿಯಾಗಿರುವುದು ಬೋರ. ಈ ವಾರ ಫುಲ್ ನಿನ್ನ ಮಾತಾಡ್ಸಲ್ಲ ಅಂದವಳು ಕಾವ್ಯ ನೋಡ್ತೀನಿ. ಏನ್ ಖುಷಿ ಜಾನು ಹೆಂಗ್ ಕೂತೊಳ್ ಗೊತ್ತಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಬ್ಯಾಗು ಲಗೇಜ್ ಎಲ್ಲ ಕದ್ಕೊಂಡೋಗಿರ್ತಾರ ಗೊತ್ತಾ, ಕೂತಿ ಬಸ್ ಚಾರ್ಜ್ ಹೇಳು. ಕಳ್ತನ ಮಾಡೋ ಕಳ್ಳ ನೀನೇ ತರ. ರಾತ್ರಿ 8:25. ಪ್ರಿನ್ಸಿಪಲ್ ಸರ್, ನಾನು ನನ್ನ ಗೆಳೆಯನಿಗೆ ಹೇಳ್ತೀನಿ, ಹೊರಗಡೆ ಎಲ್ಲ ರಿಯಾಲಿಟಿ ಶೋ ಅವನು ಮಾಡಿದ್ದಾನೆ, ನಾನು ಮಾಡಿದ್ದೀನಿ. ಬಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಇದು ಬಿಗ್ ಬಾಸ್ ಗೆಳೆಯ, ಇದು ರಿಯಾಲಿಟಿ ಶೋ, ಕಾಮಿಡಿ ಶೋ ಅಲ್ಲ. ಇದು ಅಂದರೆ ಬೇರೆ. ನಿನ್ಗೆ ಯಾಕೆ ಅದು ಇನ್ನೂ ಅರ್ಥನೇ ಆಗಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇನಾ? ಇಲ್ಲ, ಇಲ್ಲಿ ಎಲ್ಲವೂ ಇದೆ. ಒಂದು ಬಿಗ್ ಬಾಸ್ ಅಂದ ತಕ್ಷಣ ಒಂದು ನಿಯಮಗಳಿರ್ತದೆ, ಇನ್ನೊಬ್ರನ್ನ ಒಂದು ಗೌರವದಿಂದ ಮಾತಾಡ್ಸೋದಿರುತ್ತೆ, ಯಾರೋ ಒಬ್ಬರು ಲೀಡ್ರು ಕೊಟ್ಟಿರ್ತಾರೆ ಅಂದರೆ ಅವ್ರು ಹೇಳ್ದಂದ ಫಾಲೋ ಮಾಡೋದಿರುತ್ತೆ. ನಾನು ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಎಲ್ಲೋ ಬೇಕು ಅಂದರೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೀನಿ. ಯಾರೋ ಕೇಳಿದಾಗ ಒಂದು ನನ್ನ ಪರ್ಸನಲ್ಲಿ ನನಗೆ ತುಂಬ ಅಟ್ಯಾಚ್ ಆದಾಗ ಏನೋ ಮಾತಾಡ್ಬೇಕಂದ್ರೆ ಎಲ್ಲೋ ಒಂದು ನೋವು ಇರ್ತದೆ, ಒಂದು ಕಷ್ಟ ಸುಖ ಹಂಚ್ಕೊತೀನಿ. ಆದರೆ ನೀನು ಏನು ಮಾಡ್ತಾ ಇದೀಯಾ ಅಂದರೆ ಬರೀ ಅಂತ ನಗ್ತಾ ಇದೀಯಾ, ಅಂತ ಅಂತೀಯ. ಬೇಡ ಗೆಳೆ. ಆಮೇಲೆ ನಗದಕ್ಕೂ ಜೊತೆಗೆ ಏನು ಮಾಡ್ತಾ ಇದೀಯ ಅಂದರೆ ಇನ್ನೊಬ್ರನ್ನ ಆಳಿಸ್ತಾ ಇದೀಯಾ. ದಯಮಾಡಿ ಅರ್ಥ ಮಾಡ್ಕೊ. ಬಿಗ್ ಬಾಸು ಒಂದು ರಿಯಾಲಿಟಿ ಶೋ, ಅದು ನಿನಗೆ ನೆನಪಿರಲಿ. ಇನ್ನೊಂದು ರಿಯಾಲಿಟಿ ಅಂದರೆ ಏನು? ಫಸ್ಟ್ ಆಫ್ ಆಲು ರಿಯಾಲಿಟಿ, ನಿನ್ನ ರಿಯಾಲಿಟಿ ಏನಿರ್ತದೆ ಅದನ್ನು ಪ್ರೊಜೆಕ್ಟ್ ಮಾಡೋದು ರಿಯಾಲಿಟಿ. ದಟ್ಸ್ ಕಾಲ್ ಇಟ್ ರಿಯಾಲಿಟಿ ಶೋ. ಇಲ್ಲಿ ನಿನಗೆ ಬೇಕಾಗಿರೋದು ಐಡೆಂಟಿಟಿ, ಅದೇ ಮ್ಯಾಟ್ರ್ ಆಗೋದು. ನನಗೊಂದು ಐಡೆಂಟಿಟಿ ಐತೆ, ಆ ಐಡೆಂಟಿಲಿ ನಾನು ಪ್ಲೇ ಮಾಡ್ತಾವ್ನಿ. ಬೇಡ, ಆಯ್ತು. ಬಿಗ್ ಬಾಸ್ ನಿಯಮಗಳನ್ನ ಯಾವುದು ನೀನು ಅನುಸರಿಸಿದೆ, ಯಾವ್ದು ಫಾಲೋ ಮಾಡಿದ್ದೆ? ಯಾವ್ದು ಬೇಡ. ಇಲ್ಲಿ ಯಾರೋ ಒಬ್ರು ಅವ್ರೆ, ಯಾವುದೋ ಒಬ್ಬ ಪ್ರಿನ್ಸಿಪಲ್ ಏನು ಗೌರವ ಕೊಟ್ಟಿದ್ಯಾ? ಈಗ ನನ್ನೇ ಏನಂದೆ, ಎಷ್ಟೋ ಕೆಟ್ಟ ವರ್ಡಿಂದ ಮಾತಾಡಿಸ್ದೆ. ನಾನೇನು ಅಣ್ಣ ಅಂತಾನೆ ಕರಿಯಂತ ಹೇಳ್ತಾ ಇಲ್ಲ. ಕೆಟ್ಟ ವರ್ಡ್ ಕಿಚ್ಚನ ಚಪ್ಪಾಳೆ ಬರೋ ಗಂಟ ಒಂಚೂರು ಅಣ್ಣ ಅಣ್ಣ ಅಂತ ಇದೆ. ಚಪ್ಪಾಳೆ ಯಾವಾಗ ಬತ್ತೋ ನನ್ನ ಮುಖದ ಹತ್ರನೇ ಕಾಲ್ನ ಹಾಕ್ತಿದ್ದಿ ಹಿಂಗೆ. ಆಮೇಲೆ ನನಗೆ ಬೈತಿದ್ದೆ, ಹೋಗ ಬಡ್ಡಿದೆ ಅಂತ ಅಂತಿದ್ದೆ. ಈಗ ನಾನು ಕೇಳಿದೆ, ಅಣ್ಣ ನಿನ್ನ ಏಜ್ ಏನು ಅಂತ. ನಿನಗಿಂತ ಚಿಕ್ಕವನು ಕಲ ಅಂತ. ಹಾಗೆ ನಾನು ಲೋ ಅಂತ ಕರಿಬೋದು. ನೀನು ಕರೀಲಾಯ್ತು ಅವ್ನು ತಮಾಸೆ, ನಾನು ತಮಾಸೆಗೆ ಅಂದವನಿ, ಅವನು ತಮಾಸೆಗೆ ಅಂದವನಿ. ಅದನ್ನ ಸೀರಿಯಸ್ 10 ವರ್ಷ ಅನ್ನೋದು ನಂಬಿಡ್ತೀಯಾ? ಗೊತ್ತಾಗಲ್ವಾ? ನಂಬ್ಲೇಬೇಕಲ್ಲಪ್ಪ. ನಾನೇನು ಐಡಿ ನೀನು ಏನಾರು ನೀನು ಆಧಾರ್ ಕಾರ್ಡ್ ನೋಡಿದನಾ? ನೀವಿಬ್ರು ಜಗಳ ಆಡ್ತಾ ಇದೀರ. ನಾನು ಕೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ನೀನ್ ಯಾಕೆ ಅಲ್ಲ ಅಂತ ಹೇಳ್ಬಿಡ್ತೀನಿ ಚಂದ್ರಣ್ಣ. ಒಂದು ಜಂಟಿ ಇದ್ದಾಗ ಜಂಟಿಯಿಂದ ಆಚೆ ಬರೋಕಾಯ್ತಿಯಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾವನಿ ಅಂದೆ. ಸರಿ ಆಯಿತು, ಜಂಟಿ ಬಿಚ್ಚಾಕಿದ್ರು. ಜಂಟಿ ಬಿಚ್ಚಾಕಿದ್ಮೇಲೆ ಏನಪ್ಪ ಮಾಡಿದೆ? ಇನ್ನೊಂದು ನಿನ್ನ ಬಾಯಿಲು ಬಂದೈತೆ. ಯಾವಾಗ ವೀಕೆಂಡ್ ದಿನ ಯಾರು ರೇಸಲ್ಲಿರೋರು ಅಂದಾಗ ಅದು ನಾನೇನು ದುರಾಂಕಾರ ಕೇಳಕತ್ತಲ್ಲ, ನಿನ್ನ ಬಾಯಿಲು ಬಂದೈತೆ. ಸರಿಯಾ? ಹಂಗಾಗಿ ನೀನು ಹೆಂಗೆ ನನ್ನ ಅಲ್ಲ ಅಂತ ಹೇಳೋಕ್ಕೆ ಇದೈತೆ. ಈಗ ರನ್ನಿಂಗ್ ರೇಸು ಬಿಟ್ಟಾಗ ಫಾಸ್ಟಾಗಿ ಓಡ್ತಾ ಇರ್ತಾನೆ. ಈಗ ನೋಡಿ, ಈಗ ನೀನು ಫಾಸ್ಟಾಗಿ ಹೋಗ್ತಾ ಇದೀಯಾ, ತುಂಬ ಖುಷಿ ಆಗ್ತದೆ. ಆದರೆ ನೀನು ಹೋಗ್ತಾ ಇದೆಯಾ ಅಂತ ನಾನು ಖುಷಿ ಪಡ್ತಾ ಇಲ್ಲ.
ಅಂತ ನಗ್ತಾ ಇದ್ದೀನಿ. ಯಾಕೆ ಹೇಳು, ಇಷ್ಟೊಂದು ಫಾಸ್ಟಾಗಿ ಯಾಕೆ ಓಡ್ತಾವನೆ ಇವನು? ಪಂಚರ್ ಆಗ್ಬಿಟ್ರೆ ಅಲ್ಲೇ ಪರ್ಮನೆಂಟಾಗಿ ನಿಂತು ಹೋಗ್ತಾನೆ. ಆಮೇಲೆ ಸ್ಟೆಪ್ ನೀನು ಇಲ್ಲ ಬದಲಾಯಿಸಕ್ಕೆ, ಮಾತಾಡೋ ಗಂಟೆ ಇರ್ಬೇಕು ನೀನು. ನಮ್ಗೆ ನಗು ಬರ್ತೈತೆ. ಸೈಕಲ್ ಒಂದು ವೇನಲ್ಲಿ ಹೋಯ್ತೀವಿ ನಿಧಾನಕ್ಕೆ. ನೀನು ಅಷ್ಟೊಂದು ಸ್ಪೀಡಾಗಿ ಟೈರ್ ಬಸ್ಟ್ ಹೋಗ್ಬಿಟ್ರೆ ಅದು ಯಾವ್ದಾರ ಗುದ್ರಸ್ಕೊಂಡು ಮರಕ್ಕೋ ಗಿರ್ಕೋ ಹೊಡೆದ್ರೆ ಅಲ್ಲೇ ಪರ್ಮನೆಂಟ್ ಸ್ಟಾಪ್ ಆಗ್ಬಿಡ್ತೀಯ. ಬೇಡ, ನಾನು ಹೇಳ್ತಾ ಇರೋದು ಯಾವ ಸ್ಟೆಪ್ನಿ ಗಿಪ್ನಿ ಯಾರು ಕೊಡೋದಿಲ್ಲ ನೋಡಲಿ. ನಾನು ಹೇಳ್ತಾ ಇರೋದು ನಿಧಾನಕ್ಕೆ ಹೋಗು. ಗಿಲ್ಲಿ ಅವ್ರು ಹೇಳಿದ್ರು ನೀವೇ ಅವ್ರನ್ನ ಬೆಸ್ಟ್ ಅಂತ ಹೇಳಿದ್ರಿ ಸರ್ ಮುಂದೆ ಅಂತ. ಬಟ್ ಇವಾಗ ಹೇಳಿ ನೀವು ಅವ್ರಕ್ಕಿಂತ ಬೆಟರ್ ಅಂತ ಒಂದು 2 ಪಾಯಿಂಟಲ್ಲಿ ಹೇಳಿ. 4 ವೀಕಲ್ಲಿ ನೀನು ಒಬ್ಬ ಮುಂದೆ ಇದೆಯಾ, ಖುಷಿ. ನಾನು ಅಂದಿಲ್ಲ ಅಣ್ಣ, ನೀನು ಅಂದಿದ್ದು. ನಾನೇ ಅಂದೆ ಭಾಳ ಖುಷಿ. ಆದರೆ ಹಿಂದೆ ಬರ್ತಾರೆ, ಹಿಂದೆನೇ ತಿರುಗಿಸ್ಕೊಂಡು ಹಿಂಗೆ ಹೋಯ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಓವರ್ಟೇಕ್ ಮಾಡ್ಕೊಂಡು ಬಂದೇ ಬರ್ತಾರೆ, ನಾನು ಬರ್ತೀನಿ. ಆಯ್ತಾ? ಇದು ನೀನು ಓಡ್ತಾ ಇದೆಯಾ ನಾನು ಓಡ್ತಾ ಇದೆಯಾ ಅದಲ್ಲ, ಓಡ್ತಾ ಇದೆಯಾ ಆ ಕ್ಷಣಕ್ಕೆ ಓಡ್ತಾ ಇದೆಯಾ ಅಷ್ಟೇ ಮ್ಯಾಟ್ರು. ಇನ್ನೊಂದು, ಈಗ ಏನಾಗ್ಬಿಟ್ಟೈತೆ ಅಂದರೆ ನೀನು ಅಲ್ಲೇ ಇದೆಯಾ ಕಣ, ಸ್ಟಾರ್ಟ್ ಮಾಡು. ನಾನಾದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಆಗೋನು ಒಂದು ಕಾನ್ಫಿಡೆನ್ಸಿಂದ ಸ್ಟಾರ್ಟ್ ಮಾಡೋಣ. ಗಾಡಿ ಕಿಕ್ಕರ್ ಹೊಡಿ. ನೀನು ಸೊಂಟ ನೋವು ಡಿಸ್ಲೊಕೇಟ್ ಆಗದೆ, ಸೊಂಟ ನೋವು ಅಂತ ಮಲಿಕಂಡ್ರಲ್ಲ, ಸ್ಟಾರ್ಟ್ ಮಾಡು. ಈಗ ನೀನು ಹಿಂದೆ ಒಂದು ಫೋಟೋ ಅದ ಒಂದ್ಸಲ ನೋಡು, ಸುಮ್ಮನೆ ನೋಡೋಣ. ಅದು ನೀನು ನಗಿಸ್ತೆ ಅಂತ ಬಂದಿಲ್ಲ ಅಣ್ಣ ಅಲ್ವಾ? ಇದರಲ್ಲೇ ಗೊತ್ತಾಗಬೇಕು ತಾನೆ ನಿನಗೆ. ಆ ಫೋಟೋ ನೋಡ್ಬಿಟ್ಟು ಇನ್ನೊಂದು ಅರ್ಥ ಮಾಡ್ಕೋ, ಮೇಲೆ ಇನ್ನೂ ತುಂಬಾ ಖಾಲಿ ಐತೆ, ಅಲ್ಲಿ ಬೇರೆಯವ್ರ ಫೋಟೋ ಹೋಗ್ತದೆ ಅಂತ ಗೊತ್ತಾಗ್ತಾ ಇದೆಯಾ? ನಾನು ಹೇಳ್ಬಿಡ್ತೀನಿ, ಇದಕ್ಕೆ ಹೇಳ್ಬಿಡ್ತೀನಿ. ಈಗ ನಿನ್ನ ಫೋಟೋ ಎಲ್ಲೈತೆ ಅಲ್ಲೇ ಇರ್ತದೆ. ಆದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಫೋಟೋ ಮೇಲೂ ಹೋಗ್ಬೋದು, ಮೇಕ್ ಹೋಗ್ಬೋದು ಅಂತ ನೀನು ಮನದಟ್ಟು ಮಾಡ್ಕೊ. ನೀನ್ ಏನ್ ಮಾಡ್ತೀಯಾ? ನಿನ್ನೊಂದು ವೀಕ್ಸ್ ಇಲ್ಲಿ ಬತ್ತೀಯಾ, ಯಾರೋ ಒಬ್ರು ಹೆಣ್ಮಕ್ಳು ಹೆಸರು ತಗತೀಯ. ಯಾಕೆ? ನಿನ್ ಬೇಳೆ ಬೇಯಿಸಕ್ಕೆ. ಬೇಳೆ ಕೊತ್ತ ಕುದಿತಾ ಇರ್ತದೆ, ಅದಕ್ಕೊಂದು ಸೌಟ್ ಬೇಕು, ಇಲ್ಲ ಹಂಡಿ ಹಿಡ್ಬಿಡ್ತದೆ ಅಂತ. ಅವಾಗ ಏನ್ ಮಾಡ್ತೀಯಾ? ಸೌಟು ಇಲ್ಲಿ ಯಾರ್ದು ಸೌಟ್ ಅದೇ ಕುಸಿ ಹೊಡೆದು ಇಸ್ಕತ್ತೀಯ, ಹಂಡಿ ಹಿಡಿದಂಗೆ ನೀನ್ ಬೇಳೆ ಬೇಯಿಸ್ಕೊಬಿಡ್ತೀಯ. ಆಯ್ತಾ? ಹೆಣ್ಮಕ್ಳು ಹೆಸರು ತಗೊಂಡು ಬೇಳೆ ಬೇಯಿಸ್ಕೊಂತ ಒಂದು ಪಾಯಿಂಟ್ ಹೇಳತ್ತಲ್ಲ, ಅದೇ ಪಾಯಿಂಟ ಈ ವಾರದ್ದು ಹೇಳ್ತೀನಿ. ಈಗ ಆಯ್ತಲ್ಲ, ಹೋದ ವಾರ ಅದನ್ನೇ ಹೇಳ್ತೀನಿ. ಹಂಗಾರೆ ನೀನು ಒಂದು ಹೆಣ್ಮಗಳನ್ನ ಬೇಳೆ ಬೇಯಿಸ್ಕೋಕೆ ತಕ್ಕಂದ ಹೆಸರ, ನೀನು ಒಂದು ಹೆಣ್ಮಗಳು ಬೇಳೆ ಬೇಯಿಸ್ಕೋಕೆ ಒಬ್ಬ ಕಿತಾಪತಿ ಏನಿದ್ದ, ಅವನೇನ್ ಮಾಡ್ದ? ನಾನು ಬೇಳೆ ಬೇಯಿಸ್ಕೊತೀನಿ, ನೀನು ಬೇಳೆ ಬೇಯಿಸ್ಕೊತ. ನಾನು ಬೇಳೆ ಬೇಯಿಸ್ಕೊಳ್ಳಿಲ್ಲ, ನೀನೇನ್ ಮಾಡ್ದೆ? ಆಯ್ತು, ನಾನು ಬೇಳೆ ಬೇಯಿಸ್ಕೊಳ್ಳಿ ಒಂದು ಸೌಟ್ನ ಯೂಸ್ ಮಾಡಿದೆ. ನೀನು ಎಷ್ಟು ಸೌಟ್ ಯೂಸ್ ಮಾಡೋದ್ಲ? ಯಾರು ನೀನು? ಏನ್ ಸೌಟ್ ಯೂಸ್ ಮಾಡ್ಬಿಟ್ಟ? ಯಾವ್ದೋ ಸೌ ಹೋಗೋದ ಅಲ್ಲಿ ಅಲ್ಲಿ ಯಾವ್ದು ನಿನ್ಗೇನ್ ಅಧಿಕಾರ ಇದೆ? ನಾನು ಹೇಳ್ತಾರೆ ನಾನು ಹೇಳ್ತಾರ ಕನ್ನಡ ಮಾತಾಡ, ನಾನು ಕನ್ನಡ ಕನ್ನಡದಲ್ಲಿ ಬರೀ ಕೇಳ. ಈಗ ನಿನ್ಗೆ ಆಯ್ತು, ನೀನೇ ಆಯ್ತಲ್ಲ, ನಡಿ ಆಯ್ತು. ರಾತ್ರಿ 8:40. ಏನೇನೋ ಗಾಡಿ ಸ್ಟಾರ್ಟ್ ಆಗಿಲ್ಲ, ಪಂಚರ್ ಆಗಿದೆ. ಬಲೇಲಿ ಹೆಣ್ಮಕ್ಳು ಬೇಳೆ ಬೇಯಿಸ್ಕೊಕ್ಕೆ ಹೆಣ್ಮಕ್ಳು ಇಬ್ರು ಮಾಡಿರೋದ್ನ ಇಬ್ರು ಮೇಲೆ ಹಾಕೊಂಡು ಏನ್ ಮಾಡಿದೆ ಬೈಲಿ? ಏನ್ ಮಾಡಿದೆ? ನೀನ್ ಬೇಳೆ ಬೇಯಿಸ್ತಿಲ್ವಾ? ಬಾಲಿವುಡ್ ಏನೋ ಮಾತಾಡ್ದ. ಬಿಗ್ ಬಾಸ್ ಈ ರೌಂಡಲ್ಲಿ ನಾನು ಚಂದ್ರಪ್ರಭಾನ ವಿನ್ನರ್ ಅಂತ ಹೇಳ್ತೀನಿ ಬಿಗ್ ಬಾಸ್. ಯಾಕೆ ಅಂದರೆ ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ಡಿಬೇಟ್ ಮಾಡ್ತಾರೆ. ಈ ಒಂದು ಬಿಗ್ ಬಾಸಲ್ಲಿ ಕಾಮಿಡಿ ಮಾತ್ರ ಅಲ್ಲ, ಒಂದು ಬಿಗ್ ಬಾಸ್ ರೂಲ್ಸ್ ಆಗಲಿ ಆ್ಯಂಡ್ ಬೇರೆ ಒಂದು ಕ್ಯಾರೆಕ್ಟ್ರ್ ಬಗ್ಗೆ ಆಗಲಿ ಎಲ್ಲದ್ರ ಬಗ್ಗೆನೂ ರೆಸ್ಪೆಕ್ಟ್ ಮಾಡಿ ಒಂದು ಆಟ ಆಡಬೇಕು ಅಂತ ಒಂದು ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ಈ ರೌಂಡ್ ವಿನ್ನರು ಚಂದ್ರಪ್ರಭಾ ಅವರು. ನಾನು ಹೇಳೋದು ಇಬ್ರಿಗೂ ಹೇಳ್ತಿದ್ದೀನಿ, ಅವ್ರಿಗೂ ಹೇಳಿದೆ, ಒಂದು 75% ಕಟ್ ಮಾಡಿ, ಇಬ್ರಿಗೂ ಒಳ್ಳೇದು. ಸೀರಿಯಸ್ ಆಗಿ ಸಖತ್ತಾಗಿರ್ಲಿ ಅಂಟ್ಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಜೊತೆಗಿದ್ದು ಅಳ್ಳ ತೋಡಿ ಮುಂದೆ ನಾವು ಬೀಳ್ಲಿ ಅಂತ ನೋಡೋರು ಯಾವ ಇಲ್ಲ ಮ್ಯಾಮ್. ಅಲ್ಲ ಮ್ಯಾಮ್ ನನ್ನ ಇಬ್ಬರ ಮೇಲೂ ಯಾವಾಗಲೂ ಒಂದು ಪ್ರೀತಿ ಇದೆ, ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ಬೇಡ, ಕಟ್ ಮಾಡಿ ಆಯ್ತು, ಅವ್ರವ್ರ ಆಟ ಆಡಿ. ರಾತ್ರಿ 8:50. ನಾ ಇರ್ಬೇಕು ಯಾಕಂದ್ರೆ ಒಂದು ಟಾಸ್ಕ್ ಅಂತ ಬಂದಾಗ, ಒಂದು ಗ್ರೂಪ್ ಅಂತ ಬಂದಾಗ ಎಲ್ಲರೂ ಸೇರಿ ಆಡೋದಿರ್ತೈತಿ. ಅಲ್ಲಿ ಒಂಥರ ನನಗೆ ಎಫೆಕ್ಟ್ ಏನೈತೆ ಅದನ್ನು ಹೇಳೋದ್ರೊಳಗೆ ಹೇಳೋದು ಹಿಡ್ಕೊಂಡು ಆಡ್ತೀನಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ನಂತರ ಈಗ ಸ್ಟ್ಯಾಂಡ್ ತೊಗೊಂತ ಜಗಳ ಅಂತ ಬಂದಾಗ ನಾ ಮೊದಲು ಅಬ್ಸರ್ವ್ ಮಾಡ್ತೀನಿ, ಜಗಳ ಸರಿನೋ ತಪ್ಪೋ, ಇವ್ರು ಎದಕ್ಕೆ ಜಗಳ ಆಡ್ತಾರೋ ಎದಕ್ಕಿಲ್ಲ ಅಂತ ಮೊದಲು ನಾ ವಿಚಾರ ಮಾಡ್ತೇನೆ. ಅವ್ರ ಗತಿ ನನಗೆ ಬಾಯ್ ಮಾಡಿ ಹೇಳೋದು ಇಷ್ಟಪಡೋದಿಲ್ಲ. ಈಗ ಮೊದಲಿನಿಂದ ಟಾಸ್ಕ್ ಅಂತ ಬಂದಾಗ ನಾ ಒಂದು ಆಡಿ ನನಗೆ ಪ್ರೂವ್ ಮಾಡಿದನು, ಒಂದು ಗೆದ್ದನು, ಯಾವುದಾಗಲಿ ಒಂದು ಗೆಲ್ಸಿ ಕೊಟ್ಟಿದ್ದು ನಾಲ್ಕು ನನಗೊಂದು ಪ್ರೂಫ್ ಐತಿ. ಅಭಿನ್ನ ಅದು ಯಾವ ರೀತಿ ನೋಡಲಿಲ್ಲ. ಯಾಕಂದ್ರೆ ಒಬ್ಬ ಟಫ್ ಕಾಂಪಿಟೇಟರ ಮತ್ತು ಒಬ್ಬ ಶಕ್ತಿವಂತ, ಒಬ್ಬ ಬುದ್ಧಿವಂತ,
ಎಲ್ಲದರಲ್ಲೂ ಅದಾನು. ಆದರೂ ಅವ್ನಿಗೆ ತೋರಿಸ್ಕೊಡಕ್ಕೆ ಅವಕಾಶ ಇದ್ರೂ ತೋರಿಸ್ಕೊಡಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಾನೇ ಅರ್ಹ ಅಂತ ಹೇಳ್ತೀನಿ. ಯಾಕಂದರೆ ಅವ್ನು ಮೆನ್ಷನ್ ಮಾಡಿದ ಪ್ರತಿಯೊಂದು ಕೆಲಸನೂ ನಾನು ಮಾಡಿದ್ದೀನಿ, ಮನೆಯಲ್ಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದೀನಿ. ಆಮೇಲೆ ಟಾಸ್ಕ್ ಅಂತ ಬಂದಾಗ ಕೂಡ ನಾನು ಬರೀ ನನ್ನ ಬಗ್ಗೆ ಒಬ್ಬನ ಬಗ್ಗೆ ಯೋಚನೆ ಮಾಡಿಲ್ಲ. ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯ ಬಂದಾಗ ನನಗೆ ಹಾಡು ಆಡೋದಕ್ಕೆ ಬರಲ್ಲ, ಅವನಿಗೆ ಬರುತ್ತೆ. ಅದು ಬಿಟ್ಟರೆ ಅವ್ನು ಆಡ್ಬೇಕಾದ್ರೆ ಅವ್ನು ಪಕ್ಕ ಕೂತ್ಕೊಂಡು ಡ್ರಮ್ಸ್ ಮಾಡೋದಾಗಲಿ ಏನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಮಾಡಿದ್ದೀನಿ. ನಾನೇ ಅರ್ಹ ಅಲ್ಲ ಅಂತ ಹೇಳ್ತೀನಿ. ಯಾಕಂತಂದರೆ ಅವನಿಗೆ ಫಸ್ಟ್ ಆಫ್ ಆಲ್ ಅರ್ಧಕ್ಕರ್ಧ ಏನೂ ಅರ್ಥ ಆಗಲ್ಲ, ಆಯಿತಾ. ಏನೇ ಹೇಳಬೇಕು ಅಂದ್ರೆ 2-3 ಸಲ ಹೇಳಬೇಕು. ಆಮೇಲೆ ಏನೇ ಸಿಚುವೇಶನ್ ಬಂತು ಅಂದ್ಕೊಳ್ಳಿ, ಅವ್ನು ಇವಾಗ A to B ಹೇಗೆ ಹೋಗೋದು ಅಂತ ನಾವು ಏನೋ ಹೇಳಿರ್ತಾರೆ, ಬಟ್ ಅವ್ನು ಏನು ಯೋಚನೆ ಮಾಡಿರ್ತಾನೆ B to C ಹೋಗೋದು ಅಂತ ಯೋಚನೆ ಮಾಡಿರ್ತಾನೆ. ಸೊ ಅರ್ಧಕ್ಕರ್ಧ ಟೈಮ್ ಅವ್ನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಅವ್ನಕಿನ್ನ ನಾನು ಎಷ್ಟೋ ವಿಷಯದಲ್ಲಿ ಅರ್ಹರಿದ್ದೀನಿ ಅಂತ ಅನ್ಸುತ್ತೆ. ಒಂದು ಕ್ವಶನ್ ಇದೆ ಮಾಲು ಅವರೇ, ಅಭಿಷೇಕ್ ತುಂಬಾ ಸತಿ ಹೇಳೋದು ನೀವು ಕನ್ಫ್ಯೂಸ್ ಆಗ್ತೀರಾ ಅಂತ, ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಅಂದ್ರೆ ಅವ್ರು ಹೇಳಿದ ಭಾಷೆ ಸ್ವಲ್ಪ ನನಗೆ ಸಡನ್ಲಿ ತಲೆಗೆ ಸೇರೋಲ್ಲ. ಅಂದ್ರೆ ಒಂದು ಸ್ವಲ್ಪ ನಂಗೆ ಟೈಮಿಂಗ್ ಬೇಕಾಗತ್ತೆ. ಸ್ವಲ್ಪ ನನಗೆ ಅದನ್ನು ಅವಕಾಶ ಕೊಟ್ಟರೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಹೇಳೋ ಶಕ್ತಿ ನನ್ನಲ್ಲಿ ಐತಿ. ಏನೋ ಒಂದು ವಿಷಯ ಬರುತ್ತೆ ಅನ್ಕೊಳ್ಳಿ, ಇವಾಗ ರೈಟ್ ಅಂದರೆ ರೈಟು, ರಾಂಗ್ ಅಂದರೆ ರಾಂಗ್ ಅಂತ ಇರ್ಬೇಕು. ನಾನು ಯಾವಾಗಲೂ ಸರಿ ಅನ್ಸಿದ್ರೆ ಸರಿ ನಿಲ್ತೀನಿ, ತಪ್ಪು ಅನ್ಸಿದ್ರೆ ತಪ್ಪು ನಿಲ್ತೀನಿ. ಇವಾಗ ಹೋಗ್ಬಿಟ್ಟು ನಿಮ್ಮ ಹತ್ರನೂ ಒಳ್ಳೆಯವನಾಗಿ ಅಲ್ಲೂ ಒಳ್ಳೆಯವನಾಗಿ ಸೇಫ್ಗೆ ಮಾಡಕ್ಕೆ ನಾನು ಬಂದಿಲ್ಲ, ಹಂಗೆ ಆಡೋದು ಇಲ್ಲ. ಸೊ ಅದಕ್ಕೆ ಐ ಫೀಲ್ ಐ ಡಿಸರ್ವ್ ಇಟ್ ಅಂತ. ನನಗೆ ಒಂದು ಟೀಮ್ನ ಕಟ್ಟಕ್ಕೂ ಗೊತ್ತು, ಟೀಮ್ನ ನೋಡ್ಕೊಳೋದು ಗೊತ್ತು, ಟೀಮ್ ಸೋತಾಗ ಅದನ್ನ ಬ್ಲೇಮ್ ತಗೊಳಕ್ಕೂ ಗೊತ್ತು ಅಂತ ಹೇಳ್ತೀನಿ ಸರ್. ಏನಾದ್ರು ಹೇಳ್ತೀರಾ ಅದಕ್ಕೆ? ಸರ್ ನನಗೆ ರಾತ್ರಿ 9:05. ಮೊದಲನೇದಾಗಿ ನಾನು ಅವ್ರಿಗಿಂತ ಯಾಕೆ ಅರ್ಹಳು ಅನ್ನೋದನ್ನು ಹೇಳ್ತೀನಿ. ಈ ಮನೇಲಿ ಏನೇ ವಿಚಾರ ಆದರೂ ನಾನು ಬಿಗ್ ಬಾಸ್ನ ನೋಡೋದು ಹೇಗೆ ಅಂದರೆ, ಎಲ್ಲಿ ನಾವು ಮಾತಾಡಬೇಕೋ ಅಲ್ಲೇ ನಮ್ಮ ವ್ಯಕ್ತಿತ್ವ ಕಾಣಿಸುತ್ತೆ. ನಾವು ಹೇಗೆ ಮಾತಾಡ್ತೀವಿ, ಏನು ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡ್ತೀನಿ. ಅದು ನನ್ನ ಸ್ಟ್ರೆಂತ್ ಕೂಡ. ಅದು ಒಂದು ಮುಖ್ಯ ಕಾರಣ ನಾನು ಮನೇಲಿರೋದಕ್ಕೆ. ಬೇಡ, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಇವ್ರ ಜೊತೆ ಅಂತ ದೂರ ಉಳಿದಿದ್ದು ಇದೆ. ಹಾಗೆ ಟಾಸ್ಕ್ ಅಂತ ಬಂದಾಗ ನನ್ನ 100% ಎಫರ್ಟ್ ಕೊಟ್ಟು ಟಾಸ್ಕನ್ನ ಆಡ್ತೀನಿ. ಟೀಮ್ ಮೆಂಬರ್ ಆಗೋಕ್ಕೂ ನಾನು ರೆಡಿ ಇದ್ದೀನಿ. ಟೀಮ್ ಮೆಂಬರ್ ಆಗಿ ಒಳ್ಳೆ ಟೀಮ್ ಮೆಂಬರ್ ಇವಳು ಅಂತ ಹೇಳಿಸ್ಕೊಳ್ಳೋಕ್ಕೂ ಸ್ಪಂದನ ಸಿದ್ಧ. ಟೀಮನ್ನು ಲೀಡ್ ಮಾಡೋಕ್ಕೂ ಸ್ಪಂದನ ಸಿದ್ಧ. ಇದು ನನ್ನ ಅರ್ಹತೆಗಳು ನಾನು ಈ ಮನೆಯಲ್ಲಿ ಮುಂದುವರಿಯೋಕ್ಕೆ. ನಾನು ಯಾಕೆ ಮಲ್ಲಮ್ಮಂಗಿಂತ ಬೆಟರ್ ಅನ್ನೋದನ್ನು ಇವಾಗ ಹೇಳ್ತೀನಿ. ಮಲ್ಲಮ್ಮ ಕೂಡ ಕಂಟೆಸ್ಟೆಂಟೇ, ಅವರು ಯಾವತ್ತೂ ಹೇಳಲಿಲ್ಲ ನಾನು ಕಂಟೆಸ್ಟೆಂಟ್, ನನಗೂ ಆಡಕ್ಕೆ ಬಿಡಿ. ಏನೋ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಅವ್ರಿಗಿಂತ ಬೆಟರ್ ಅಂತ ಅನಿಸುತ್ತೆ. ಹಾಗೆ ಕಳೆದ ವಾರಗಳಲ್ಲಿ ಆಗಿರೋದು, ಎಲ್ಲೋ ಒಂದು ಹೇಳಿದಾಗ ಅಮ್ಮ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಿಡು ನಾನು ಹೆಂಗೋ ಸುದೀಪ್ ಸರ್ ಹತ್ರ ಹೇಳ್ಕೊಬಿಡ್ತೀನಿ, ನಂಗೆ ಗೊತ್ತಿರಲಿಲ್ಲ ಅಂತ. ಅದೊಂದು ಹೇಳಿದ್ ನಾನು ಕೇಳಿಸ್ಕೊಂಡು ಸರ್ ಹತ್ರ ಹೇಳ್ಕೊತೀನಿ ಅಂದಿಲ್ಲ ನಾನು. 1-2 ವಾರ ಗೊತ್ತಾಗಿಲ್ಲ. ಗೊತ್ತಾದ್ರೆ ನೀವೇನು ಮಾಡಿದ್ರಿ? ಅಮ್ಮ ಏನು ಮಾಡಕ್ಕೆ ಹೋದ್ರೆ ನೀನು ಗೊತ್ತಾಗಲ್ಲ, ಸುಮ್ಮನಿರು ಅಂತ ಸುಮ್ಮನಿರಿಸಿರಿ ಅನ್ನೋದು ನೀವೇ, ಮಾಡೋದು ನೀವೇ. ಮತ್ತು ಚೆನ್ನಾಗಿ ಆಡ್ತಾಳಂತ ಹೇಳೋರು ನೀವೇ. ಒಂಥರ ನೀವು ನಮ್ಗೆ ಹಂಗೆ ತಿರುಗಿ ಮಾತಾಡೋಕ್ಕೆ ಬರೋದಲ್ಲ. ನೀವೇನು ಬರೀ ಮೋತಿಗಿಟ್ಟು ಬಣ್ಣ ಹಚ್ಕೊಳ್ಳೋದು, ಸುಣ್ಣ ಹಚ್ಕೊಳ್ಳೋದು, ಸ್ವಲ್ಪ ಬಟ್ಟೆ ಉಟ್ಕೊಳ್ಳೋದು, ಆರಾಮ್ ಉಣೋದು, ಹೋಗಿ ತಿರುಗಾಡೋದು ಮಾಡ್ತೀರಿ. ನಮಗೆ ಇದ್ರೆ ಹಿಂಗೆ ಮಾತಾಡ್ತೀರಿ. ನಾನು ಕೇಳೋದೇನು ಅಂದರೆ, ನೀವು ಸ್ಪಂದನಕ್ಕಿಂತ ಚೆನ್ನಾಗಿ ಆಡ್ತೀನಿ, ನಾನು ಅವ್ರಿಗಿಂತ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ತೀರಾ? ಚೆನ್ನಾಗಿ ಆಡ್ತೀನಿ. ನನ್ನ ವಯಸ್ಸಿನ ಅವ್ರಿಗಿಂತ ಚೆನ್ನಾಗಿ ಆಡ್ತೀನಿ. ಇನ್ನು ಮುಂದೆ ನನ್ನ ಕೂಡ ಕೆಲಸ ಏನು ಮಾಡ್ತೀರಿ, ಬಾ ನನ್ನ ಹತ್ರ ಚಾಲೆಂಜ್ ಹಾಕು. ನಾನು ಪಾತ್ರೆ ತೊಳೆದಿದ್ದು ಎಷ್ಟದ ಕಸ ಇಷ್ಟು ಗುಡಿಸ್ತೀನಿ, ಒಂದು ವಾರ ನೀನು ಮಾಡು, ಒಂದು ವಾರ. ಮಲ್ಲಮ್ಮ ಬರೇ ಪಾತ್ರೆ ಅಲ್ಲ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಎಲ್ಲಷ್ಟು ಮಾಡ್ತೀನಿ. ಯಾರು ಬರ್ತೀರಿ ಬರ್ರಿ, ನನ್ಗೆ ಚಾಲೆಂಜ್ ಕೆಲ್ಸಕ್ಕೆ ಬರ್ತೀರಿ, ಅದಕ್ಕೆ ಬರ್ತೀರಿ ಬರ್ರಿ. ಆದ್ರೆ ನಿಮ್ಮ ಬಲ್ಲಿ ಇದ್ದೇ ಅದ ಇಲ್ಲ ಅನ್ನಂಗಿಲ್ಲ. ನಮ್ಮ ಬಲ್ಲಿ ನೋಡಿ ತಿಳ್ಕೊತೀನಿ, ನಾನು ಆಡ್ತೀನಿ. ನಾನು ಮೇಕಪ್ ಮಾಡ್ಕೋತೀನೋ, ಬಟ್ಟೆ ಹಾಕೋತೀನೋ, ಅದು ನನ್ನ ವ್ಯಕ್ತಿತ್ವನೂ ಹೌದು. ಅದರಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು ಹೌದು. ಅದರ ಜೊತೆಗೆ ನನಗೆ ವಹಿಸಿರೋ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಇದುವರೆಗೂ ಈ ಮನೆಯಲ್ಲಿ ನಾನು ಮಾಡಿಲ್ಲ ಅಂತ ನಾನು ಯಾವತ್ತೂ ಬ್ಲೇಮ್ ತಗೊಂಡಿಲ್ಲ. ಅದು ಗುಡ್ಸೋದಾಗಿರ್ಬೋದು, ತೊಳೆಯೋದಾಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಕೆಲಸ ಜವಾಬ್ದಾರಿ ನಾನು ಮಾಡಿದ್ದೀನಿ. ಎಲ್ಲೋ ಏನೋ ವಿಷಯಗಳು ನಡೆಯುವಾಗ ಅವರು ಓಪನ್ ಆಗಿ ಸ್ಟ್ರಾಂಗ್ ಆಗಿ ಹೇಳಲ್ಲ. ಅರ್ಥ ಆಯ್ತಾ? ನೀವು ಹೇಳಿ ಇವಾಗ. ನಮ್ಮ ಮಾತೇ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಮಾತು ಕೇಳೋಕ್ಕೆ ನಿಮ್ಗೆ ರೆಡಿ ಇಲ್ಲ. ನಿಮ್ಮದೇ ಬೇರೆ. ನಮ್ಮ ವಯಸ್ಸಾದ್ರು ಇದ್ದಾರೆ, ಅವ್ರು ಕೂಡ ಮಾತಾಡೋಕೆ ನಡೀತಿತ್ತು ನಮ್ಮದು. ನಮ್ಮ ಮಾತಿನ ಮೇಲೆ ನಿಮ್ದು ಯಾರ್ದು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಕುಂದಿರ್ತೀನಿ ಅಷ್ಟೇ, ಮತ್ತೇನು ಇಲ್ಲ. ಅಮ್ಮ ಆ ಥರ ನಾನು ಹೇಳ್ತಿಲ್ಲ. ಇವಾಗ ಏನೋ ಒಂದು ಜಗಳ ಆಗ್ತಿರುತ್ತೆ, ಇನ್ನೇನೋ ಆಗ್ತಿರುತ್ತೆ. ಮಲ್ಲಮ್ಮ ಒಪಿನಿಯನ್ ಏನು ಅಂತ ನನಗೆ ಗೊತ್ತಾಗಿಲ್ಲ. ಅದ್ರಲ್ಲಿ ಅವರು ಹಿಂದೆ ಉಳಿತಾರೆ, ಅದ್ರಲ್ಲಿ ನಾನು ಅವ್ರಿಗಿಂತ ಜಗಳದಲ್ಲಿ ಮುಂದೆ ಇದೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಮ್ಮ ಅಂತಾರೆ. ಏನು ಮಾತಾಡ್ತೀಯ? ಅವ್ರು ಕೂಡ ಗೊತ್ತಾಗಲ್ಲ, ನೀನು ಸುಮ್ಮನಿರು ಅಂತಾರ.
ಏನ್ ಮಾತಾಡ್ತಿ ಅಮ್ಮ ನನಗೇನ್ ಅನ್ಸುತ್ತೆ ಅಂದ್ರೆ ಅವ್ ಗೊತ್ತಾಗಲ್ಲ ಅಂದ್ರೆ ನಿಂಗೂ ಗೊತ್ತಾಗಲ್ಲ, ನಾನು ನಿನ್ ತರಾನೇ ಅಂತ ಹೇಳಿ ನೀವು ಮುಂದುವರಿಸ್ಬೇಕು ಅಂತ ನನಗನ್ಸುತ್ತೆ. ಬಾಯಿ ಮುಚ್ಚದ ಬೈಕಿಟ್ ಇಡ್ತಾರ, ಅದು ಇಡ್ತಾರ, ಇದು ಇಡ್ತಾರ, ಒಬ್ರೊಂದು ಮಾತಾಡ್ತಾರ. ಏನ್ ಮಾತಾಡ್ತಿ ಅವ್ರು ಕೂಡ? ಯಾರು ನಿಮಗ್ ಮಾತಾಡ್ಬೇಡಿ, ನಿಮಗ್ ಗೊತ್ತಾಗಲ್ಲ ಅಂದ್ರೆ ನನಗೆ ಗೊತ್ತು ಅನ್ನೋದಕ್ಕೆ ನನಗೆ ಇಲ್ಲಿ ಕಳ್ಸಿರೋದು. ನೀನ್ ಮಾತಾಡ್ಬೇಡ ಅಂತ ಹೇಳೋದು ನಿಮ್ಮ ಹತ್ರನೇ ಇದೆ. ಮುಂದೆ ಹೇಳ್ತೀರಾ? ಇದ್ರಲ್ಲಿ ನಾನು ಅವ್ರಿಗಿಂತ ನನಗೆ ಅರ್ಹತೆ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ನಿಮ್ಗೇನಾದ್ರು ಇದೆ ಹೇಳೋದು? ನಾವು ನಿಮ್ಮ ಅರ್ಹತೆ ಅದ ಅದಕ್ಕೆ ಬಂದಿನಿ ವಯಸ್ಸಕ್ಕೆ. ನಮ್ಮಟ್ಟು ವಯಸ್ಸಾದ್ರೆ ನಿಮ್ಗೆ ಕುಂತ ಹೇಳಕ್ಕಾಗಲ್ಲ. ಬಂದಿನೆಲ್ಲ ತೋರಿಸ್ತೀನಿ ಮುಂದೆ. ಆಟಕ್ಕೆ ಬಂದಮೇಲೆ ವಯಸ್ಸಾಗಲಿ ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದು ಅವ್ರದ್ದು, ಬಟ್ ಅವ್ರ ಮುಂದೆನೂ ಮಾತಾಡೋ ಶಕ್ತಿ ನನಗೂ ಇದೆ ಅಂತಾನೆ ನಾನು ಇವತ್ತವರೆಗೂ ಮಾತಾಡಿದ್ದೀನಿ. ಇಲ್ಲಿ ಸತ್ಯ ನಡೆಯಲ್ಲ, ಇಲ್ಲಿ ಬರೇ ಅನ್ಯಾಯ. ಹೌದಿಲ್ಲ? ಆ ಸೊಳ್ಗಳು ಹಾರಿ ಹೋಗ್ತಾವ, ಸತ್ಯ ಕೆಳಗೆ ನಿಂತಿರ್ತದ. ಅದು ನೋಡಿ ಮಾತಾಡ್ಬೇಕು. ಇಂಥವೆಲ್ಲ ಆಡ್ಬೇಕ? ನನ್ಗೆ ಗೊತ್ತಾಗಲ್ಲ, ನಾನು ಸಣ್ಣಕ್ಕೆ. ರಾತ್ರಿ 9:20. ಮಾತಾಡ್ಬೇಕು, ಮಾತಾಡಿ. ಏನಿಲ್ಲ, ಇಲ್ಲಿ ಅವ್ರವ್ರು ಎಷ್ಟೆಷ್ಟು ಗಟ್ಟಿ ಇದ್ದಾರೆ ಅಂತ ತೋರಿಸ್ಲೇಬೇಕು. ಅದಿಲ್ಲ ಅಂದ್ರೆ ಅವರು ಹೇಳ್ತಾರೆ. ಸೊ ಕರೆಕ್ಟ್, ಇಬ್ರು ಕ್ಯೂಟ್. ಬಿಗ್ ಬಾಸ್ ಈ ರೌಂಡಲ್ಲಿ ಸ್ಪಂದನನ ವಿನ್ನರ್ ಅಂತ ನಾಮಿನೇಟ್ ಮಾಡ್ತೀನಿ. ಯಾಕೆಂದರೆ ಮಲ್ಲಮ್ಮ ಅವರು ಇನ್ಮೇಲಿಂದ ಆಟನ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. 4 ವಾರ ಆಲ್ರೆಡಿ ಆಗೋಗಿದೆ ಬಿಗ್ ಬಾಸ್ ಮನೇಲಿ. ಅವರು ಎಲ್ಲೋ ಒಂದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾವೆ ಆ್ಯಂಡ್ ಬೇರೆಯವ್ರು ಅವ್ರನ್ನ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬಿಗ್ ಬಾಸ್. ಸ್ಪಂದನ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ ಆ್ಯಂಡ್ ಅವ್ರಿಗೆ ಏನು ಮಾಡಬೇಕು ಅಂತ ತುಂಬ ಕ್ಲಾರಿಟಿ ಇದೆ. ಆ್ಯಂಡ್ ಎರಡರ ಮಧ್ಯದಲ್ಲಿ ಸ್ಪಂದನ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ಬಿಗ್ ಬಾಸ್. ಕಷ್ಟ ನಿಂಗೆ ಏನಾರು ಅಭಿಸಿಕ್ಕಿದ್ರೆ ನಿಂಗೆ ಈಸಿ ಆಗಿ. ರಾತ್ರಿ 9:35. ಯಾರ ಜೋಡಿ ಕೂಡಿಸೋದೇ ಇರಬಾರ್ದು ಇಲ್ಲಿ. ಯಾಕೆ ಜಾಸ್ತಿ ಎಷ್ಟು ಬೇಕು ಕಟ್ಟಿರ್ಬೇಕು ಇಲ್ಲಿ. ಹಿಂಗಾಗಿ ಹಿಂಗೆ ತಿಳಿದೈತೆ ಮಮ್ಮಿ. ಜಾಸ್ತಿ ನಾವು ಕೂತು ನಮ್ಮ ಕಷ್ಟ ಅವ್ರಿಗೆ ಹೇಳ್ಕೊಂಡಿದ್ದು ಅಂದ್ರೆ ಅವ್ರು ನಮ್ದು ಏನಾರು ಹೊರಗೆ ಹಾಕ್ಯಾರ ಅನುಕಿತ್ತನು ಅವ್ರು ಹೊರಗೆ ಹಾಕ್ಯಾರ ಅನುಕಿತ್ತನು ಅವ್ರು ಹೇಳೋದ್ನ ಭಾಳ ಬೇಜಾರು ಅನ್ಸುತ್ತೆ ನಮಗೆ. ಯಾಕೆ ಇವಂಗಿತ್ತು ಇದನ್ನು ಹೇಳ್ಕೊಬಾರ್ದಾಗಿತ್ತಲ್ಲ ಇಂಥದ್ದು ಯಾಕೆ ಹೇಳಿದ ಅನ್ಸುತ್ತಲ್ಲ. ಇಲ್ಲಿ ಬಿಡ ಅವ್ರದ್ದೇನು ತಪ್ಪಲ್ಲ. ಆಡ್ಬೇಕಾದ್ರೆ ಒಬ್ರು ಆಡಬೇಕು, ಅಲ್ಲಿ ಮ್ಯಾಲೆ ಹೋಗ್ಬೇಕು, ಒಬ್ರು ಹೋಗ್ಬೇಕು, ಅದು ಕೃಷ್ಟಿ. ಮಲ್ಲಮ್ಮೆಗ ಸ್ಟ್ರಾಂಗ್ ಇದ್ದಾರೆ. ಇವ್ರನ್ನ 3 ಜನನ ಫಸ್ಟ್ ಸಪ್ರೇಟ್ ಮಾಡೋಣ. ಹೆಂಗ್ ಮಾಡೋದು? ಇದು ಇವರು ನಾಟಕ ಆಡ್ತಾ ಇದಾರೆ ಸಿಂಪತಿಗೆ. ಧ್ರುವಂತಿಲ್ಲ ಅಂದ್ರೆ ಮಲ್ಲಮ್ಮ ಇಲ್ಲ, ಮಲ್ಲಮ್ಮ ಇಲ್ಲ ಅಂದ್ರೆ ರಕ್ಷಿತಾ ಇಲ್ಲ. ಹಿಂಗ್ ಮಾಡಿ ಏನ್ ಗೊತ್ತಾ, ನಮ್ಮನ್ನ ಫಸ್ಟ್ ದೂರ ಮಾಡ್ತಾರೆ. ದೂರ ಮಾಡಿ ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಬಗ್ಗೆ ನನ್ನ ತಲೆಯಲ್ಲಿ ವಿಷ ತುಂಬ್ತಾರೆ, ನನ್ನ ಬಗ್ಗೆ ರಕ್ಷಿತನ್ ತಲೆಯಲ್ಲಿ ವಿಷ ತುಂಬ್ತಾರೆ, ರಕ್ಷಿತನ್ ಬಗ್ಗೆ ನಿಮ್ಮ ತಲೆಯಲ್ಲಿ ವಿಷ ತುಂಬ್ತಾರೆ. ನಮ್ಮನ್ನ ಸಪ್ರೇಟ್ ಮಾಡಿ ಲಾಸ್ಟಿಗೆ ಏನ್ ಗೊತ್ತಾ, ಈಗ ಧ್ರುವಂತ ಯಾರ ಜೊತೆನೂ ಮಾತಾಡ್ತಿಲ್ಲ. ಹೆಂಗ್ ಗೊತ್ತಾ, ಒಬ್ಬೊಬ್ರನ್ನ ಮೂಲೆ ಮಾಡಿ 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 ಹಿಂಗ್ ಬರ್ತಾರೆ. ನೀವಿಬ್ರು ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಈಗ ಎಷ್ಟೊಂದ್ ಜನ ಖುಷಿ ಆಗಿರುತ್ತೆ ಬಿಡು, ಆಡೋರ್ ಬಗ್ಗೆ ಬಿಡು ಇಬ್ರು. ಅಲ್ಲ ನಾನು ಹೇಳೋದಲ್ವಾ, ನಾನು ಒಂದು ಅಶ್ವಿನಿ ಮ್ಯಾಮ್ ನನಗೆ ಕ್ಲಾರಿಟಿ ಕೊಡಿ. ನನಗೆ ಇವತ್ತೊಂದು ಆಪರ್ಚುನಿಟಿ ಟಾಸ್ಕ್ ಏನೋ ಸಿಕ್ತು, ಇವಾಗ ಇಷ್ಟೆಲ್ಲ ಹೇಳ್ಕೊಂಡ್ರಿ, ಕೋಪ ಮಾಡ್ಕೊಂಡ್ರಿ ಅಲ್ವಾ. ಇಷ್ಟೊಂದೆಲ್ಲ ಭಿನ್ನಾಭಿಪ್ರಾಯ ಇತ್ತು ಅಂದಾಗ ನಾನು ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡು ಮಾತಾಡ್ಬೋದಿತ್ತು. ನಾನು ತುಂಬ ಸಲ ಹೇಳಿದ್ದೀನಿ ಆಯಿತಾ, ಹಿಂಗೆ ಈ ಥರ ಇವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೋ ಇದು ನಂಗೆ ಸರಿ ಅನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಜಾನ್ವಿನ ಎಚ್ಚರಿಸಿದ್ದೆ ನಾನು. ಹೋಗಿ ಹೊರಗಡೆ ಮಾತಾಡಿ, ಎಲ್ಲರೂ ಬಂದ್ಬಿಟ್ಟು ಒಂಥರ ಹೇಗೆ ನೀವು ಎಲ್ಲೂ ಸ್ಟ್ಯಾಂಡ್ ತೊಗೊಳ್ತಾ ಇರಲಿಲ್ಲ. ಮೇಡಮ್ ಪ್ಲೀಸ್ ರಾಜ ಮತ್ತೆ ಹೋಗಿ ನಾನು ಅಯ್ಯೋ ಏನಪ್ಪ ನನಗೆ ಮಾತ್ರ ಒಬ್ಬಳಿಗೆ ಟಾಸ್ಕ್ ಆಯಿತು. ಓಕೆ ಫೈನ್. ನಾನು ಒಂಥರ ಹೇಗಿತ್ತು ಅಂದರೆ ಓಕೆ ಐ ಆಮ್ ಲೀಡರ್ ಅಲ್ಲ, ಐ ಆಮ್ ಲೀಡಿಂಗ್ ದ ಟೀಮ್, ಫೈನ್ ಮಾತಾಡೋಣ. ಹಂಗೆ ಮಾತಾಡಿ ಎಲ್ಲ ಜಂಟಿಗಳನ್ನ ನಾನು ದುಶ್ಮನಿ ಕಟ್ಕೊಂಡಿದ್ದು. ತೆಗಿತೀನಿ ಮುಖವಾಡ ಇಲ್ರೋದು ತೆಗಿಬೇಕು. ನಮ್ಮಿಬ್ರು ವಾದದಲ್ಲಿ ಸೋತಿರ್ಬೋದು, ಬಟ್ ಅವಳದು ಒಂದು ಸ್ಟ್ರಾಟಜಿ ನಾನು ಕಟ್ ಮಾಡಲ್ಲ. ವಾದ ಸೋತಿರಬಹುದು ಅನ್ನೋಕ್ಕಿಂತ ಸೋಲು ಗೆಲುವು ಪ್ರಶ್ನೆ ಅಲ್ಲ, 3 ಸ್ಟ್ರಾಟಜಿ ಇರೋದು. ಒಂದು ಅವಳು ಅಳ್ದಿರೋ ವಿಷಯಕ್ಕೆ ಅಥವಾ ಟೈಮ್ ಸಿಕ್ಕಂಗೆ ಕಿರ್ಚಾಡೋದು. ಇನ್ನೊಂದು ಧ್ರೂ ಹೋಗಿದ್ದ ದಿನ ಅವಳ ಆಟ ಮುಗೀತು ಅರ್ಧ. 3ನೇದು ಏನಂದರೆ ಅದು ಇದು ಅನ್ನೋದನ್ನ ಫಸ್ಟ್ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ಸುದೀಪ್ ಸರ್ ಮುಂದೆನೇ ಅವಳು ಅದು ಇದು ಅಂದರೆ ನಾನು ಕೈ ಎತ್ತು ಮಾತಾಡ್ತೀನಿ. ಸರ್ ಈ ಹುಡುಗಿಗೆ ಅರ್ಧ ಗಂಟೆ ಅಲ್ಲ ಸರ್ 1 ಅವರ್ ಕೂಡ ಕನ್ನಡ ಪಾಯಿಂಟ್ ಹೇಳಿದೆ ಗೊತ್ತಾ,
ಸುಮ್ನೆ ಲೈಕ್ ಬಿಟ್ಬಿಟ್ಲು. ಲೈಕ್ ಇಲ್ವೇ ಇಲ್ಲ, ಲೈಕ್ ಬರ್ತಾನೆ ಇಲ್ಲ ಅವಳ ಬಾಯಲ್ಲಿ ಇವಾಗ. ಲೈಕ್ ಎಲ್ಲಿದೆ ಇವಾಗ? ಇಲ್ಲ, like First ಲೈಕ್ ಇತ್ತು ಅವ್ಳ ಬಾಯಲ್ಲಿ. ಅಪ್ಪಿ ತಪ್ಪಿ ಅವಳೇನಾರು ಅದು ಇದು ರಾಗ ಹೇಳಿದ್ರೆ ಸರ್ ನನಗೆ ಬೈದ್ರೂ ಪರವಾಗಿಲ್ಲ ರಿಷಾ ನೀನ್ ತಪ್ಪು ಅಂತ ನಾನು ಕೈ ಎತ್ಬಿಟ್ಟು ಮಾತಾಡ್ತೀನಿ. ರಾತ್ರಿ 9:55. ನಾನು ಲೀಡ್ರ್ ಆಗಬೇಕು. ಫಸ್ಟ್ನೇ ಲೀಡ್ರ್ ನಾನೇ ಆಗಬೇಕು. ನನ್ನ ಶತ್ರು ಮುಂದೆ ಅವ್ರನ್ನ ಲೀಡ್ರ್ ಮಾಡಿಬಿಟ್ಟು ನನ್ನ ಕೂರಿಸಿದೆ. ನಾನು ಲೀಡ್ರ್ ಆಗಬೇಕು ಪ್ರಿನ್ಸಿ, ಪ್ಲೀಸ್. ನಿನ್ನ ಕಾಲೇಜಿಂದ ಆಚೆ ಹಾಕಿದ ಬೇಡ, ಮತ್ತೆ ಹೋಗಿ ಕ್ಲೀನ್ ಮಾಡು. ಹೋಗು, ನಾನು ಲೀಡ್ರ್ ಹೋಗು ಗಿಲ್ಲಿ ಬೇಗ. ನೀನು ಯಾಕೆ ನನ್ನ ಅರ್ಥ ಮಾಡ್ಕೊ. ಹೋಗು. ಇವಾಗ ಮತ್ತೆ ಅಡುಗೆ ಆದ್ಮೇಲೆ ಗಲೀಜಾದ್ರೆ ಯಾರು ಮಾಡಬೇಕು? ಅದೇ ಯಾರು ಗೊತ್ತುಂಟಾ? ಕಿಚನ್ ಡಿಪಾರ್ಟ್ಮೆಂಟ್ ಅವರು. ಯಾಕೆ ಕಾಂಪ್ರಮೈಸ್ ಆಯ್ತಾ ಇದೆಯಾ ಅವ್ರಿಗೆ? ಲೀಡ್ರ್ ಆಗಬೇಕು ಅಣ್ಣ, ನನ್ನ ಲೀಡ್ರ್ ಮಾಡು. ನನಗೇನು ಕಮ್ಮಿ ಐತೆ ಕ್ವಾಲಿಟೀಸು ಪ್ರಿನ್ಸಿ. ಆಚೆ ಹೋಗಿ ನಿಂತ್ಕೋ. ಯಾಕೆ ಆಚೆ ಹೋಗಿ ನಿಂತ್ಕೋ. ನನಗೆ ಮಾತು ಕೇಳಿಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ಅವ್ರು ಬೇಡ ನನಗೆ. ಗೆಟ್ ಔಟ್, ಆಚೆ ಹೋಗು. ರಾತ್ರಿ 10 ಗಂಟೆ. ಸ್ಟಾರ್ಟ್ ಮಾಡು. 5 ರೌಂಡ್ ನೋಡಿ, 5 ರೌಂಡ್ ನೋಡಿ ಪ್ಲೀಸ್. ಸುಸ್ತಾಯ್ತದೆ. 5 ರೌಂಡು, 5 ನಾನು ನಿಧಾನಕ್ಕೆ ಓಡ್ತೀನಿ. ಸ್ಲೋ ಆಗೇ ಓಡು. ಬರ್ತೀನಿ ಪ್ರಿನ್ಸೇ. ಹೇ ಪ್ರಿನ್ಸಿ, ನಿಮಗೆ ಪ್ರಿನ್ಸಿ ಒಂದು ಪದ್ಯ ಹೇಳ್ತೀನಿ. ನಾಯಿ ಒಡಿಯಕ್ಕೆ ಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಕ್ಕೆ ಬೇಕು ಎಮ್ಮೆ ಹಾಲು. ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು, ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು. ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು, ಆದರೂ ಬಾಯಲ್ಲಿಲ್ಲ 2 ದೌಡೆ ಅಲ್ಲು. ಯಾರಾದರೂ ಬೇರೆಯವ್ರಾಗ್ಬೋದಿತ್ತು ಪ್ರಿನ್ಸಿಪಾಲು, ಇವನ ಬದಲು ಯಾವ ಪ್ರಿನ್ಸಿಪಾಲು. ಹೋಗಿ ಕೆಲಸ ಮಾಡೋಗು. ಪ್ರಿನ್ಸಿ ಮತ್ತೆ 5 ರೌಂಡ್ ಓಡಿಸ್ತೀನಿ.